ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಪ್ರಹ್ಲಾದಾಹ್ಲಾದಕೋ ಮಾಯಿ ಮತ್ತ ಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತವಾಮಾಂಗೋ ಹನ್ಯಾನ್ ವಿಘ್ನಾನ್ರಕೇಸರಿ ಸುಮುಖೋ ಸುಂದರತರೌ ಸುನಾಸೋ ಸುಖಚಿತ್ತನು ಸುರಾರಾಧಿತಪಾದಾಬ್ಜೋ ರಮಾನಾರಾಯಣೋಸ್ತುಮಃ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಸುಧಾದ್ಯಮಲಸದ್ಬೋಧಂ ಸುಕೀರ್ತಿವಿಲಸದ್ದಿಶಂ ಸುಧೀ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರಗುರುಂ ಭಜೆ ಯತ್ಸ್ಪೃಷ್ಟಧೂಮಧೂಪಸ್ಯ ಸೇವನಾತ್ ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸಕೃಷ್ಣೋ ಮಾಂ ಸದಾವತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಕಾರುಣ್ಯ ಅಪಾರವಾಗಿರುವಂತಹದ್ದು. ಆ ಪರಮಾತ್ಮ ಒಂದಲ್ಲ, ಐದಲ್ಲ, ನೂರಲ್ಲ, ಸಾವಿರಾರಲ್ಲ, ಅನಂತ ರೂಪದಿಂದ ಒಂದೊಂದು ರೂಪಕ್ಕೆ ವಿಶೇಷವಾಗಿರುವಂತಹ ಮಹಿಮೆ, ಆ ಒಂದೊಂದು ರೂಪದಲ್ಲಿ ಬಂದು ಒಂದೊಂದು ಮಹಿಮೆ ತೋರಿಸ್ತಾನೆ. ವಿಶೇಷವಾಗಿ ರಾಮಾಮೃತ ವಿಠಲ ರೂಪದಲ್ಲಿ ನಮ್ಮೆಲ್ಲರನ್ನೂ ಈ ಒಂದು ಮಾನಸಯಾತ್ರೆಗೆ ಒಟ್ಟುಗೂಡಿಸಿ ಈ ಒಂದು ಸಾಧನೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಹಾಗೂ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷವಾದ 2 ರೂಪಗಳು ಪರಮಾತ್ಮನದ್ದು. ಜಗನ್ನಾಥನಲ್ಲಿ, ಆ ಜಗನ್ನಾಥಪುರಿಯಲ್ಲಿ, ಆ ಜಗನ್ನಾಥ ರೂಪದಲ್ಲಿ ಪರಮಾತ್ಮ ಬಂದು ಇತ್ತೀಚೆಗೆ ಆಷಾಢ ಶುದ್ಧ ಆ ದ್ವಿತೀಯ ಆ ರಥಯಾತ್ರೆ ನಡೆದಂತಹದ್ದು ಎಂತಹ ಅದ್ಭುತವಾದ ದೃಶ್ಯ. ಏಕೆಂದರೆ ಆ ಪರಮಾತ್ಮ ರಥಸ್ಥಂ ನರಹರಿ ದೃಶ್ವಾ ಪುನರ್ಜನ್ಮನ ವಿದ್ಯತೆ. ರಥದಲ್ಲಿ ಆ ಕೇಶವ, ಆ ಜಗನ್ನಾಥನನ್ನು ನೋಡಿದಾಗ ನಮ್ಮ ಪುನರ್ಜನ್ಮವಿರಲ್ಲ. ಅರ್ಥಾತ್ ಏನರ್ಥ ಅಂದರೆ ದೇಹದ ರಥ, ಆ ದೇಹದ ರಥದಲ್ಲಿ ನಾವು ಆ ಜಗನ್ನಾಥನಾಗಿರುವಂತಹ ಶ್ರೀನಿವಾಸಾತ್ಮಕ ನಮ್ಮ ಬಿಂಬರೂಪವನ್ನು ನೋಡಿದರೆ ಪುನರ್ಜನ್ಮವಿರಲ್ಲ, ಅರ್ಥಾತ್ ಮೋಕ್ಷಕ್ಕೆ ಹೋಗುವವರಾಗುತ್ತೇವೆ. ಆದ್ದರಿಂದ ಆ ಜಗನ್ನಾಥನು ರಥದಲ್ಲಿ ಹೇಗೆ ಮೆರೆಯುತ್ತಾನೋ ಅದೇ ರೀತಿಯಾಗಿ ನನ್ನ ದೇಹದ ರಥದಲ್ಲೂ ಮೆರೆಯುತ್ತಾನೆ ಅಂತ ನಾವು ತಿಳಿಯುತ್ತಾ, ಆ ದೇಹದ ರಥದಲ್ಲಿರುವಂತಹ ಆ ಕೇಶವ, ಆ ನರಹರಿ, ಆ ಜಗನ್ನಾಥನ ದರ್ಶನಾರ್ಥವಾಗಿ ನಾವು ಈ ಒಂದು ಮಾನಸಯಾತ್ರೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ನಮ್ಮ ಹಿರಿಯರು ಗಿರಿಗುರುಗಳನ್ನು ವಿಶೇಷವಾಗಿ ಸ್ತುತಿ ಮಾಡಬೇಕು. ಇದರ ಪೂರ್ವದಲ್ಲಿ ನಮ್ಮ ತಂದೆ ತಾಯಿಗಳು ಗುರುಗಳನ್ನು ನಮಸ್ಕರಿಸಿ ಸಕಲ ಹರಿದಾಸರಿಗೆ ನಮಸ್ಕರಿಸೋಣ. ಗುರು ಜಗನ್ನಾಥದಾಸರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶೇಷದಾಸರೇ, ಅಪ್ಪಾವರೇ, ಗುರುಶ್ರೀಶ ವಿಠಲದಾಸರೇ, ಪ್ರಾಣೇಶದಾಸರೇ, ನಿಮಗೆ ಅನಂತ ನಮನಗಳು. ಜಗನ್ನಾಥದಾಸರೇ, ಮೋಹನದಾಸರೇ, ಗೋಪಾಲದಾಸರೇ, ವ್ಯಾಸವಿಠಲರೇ, ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ವಿಜಯದಾಸರೇ, ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ, ಹೆಲವನಕಟ್ಟ ಗಿರಿಯಮ್ಮನವರೇ, ಮಹೀಪತಿ ದಾಸರೇ, ಕನಕದಾಸರೇ, ನಿಮಗೆ ಅನಂತ ನಮನಗಳು. ಪುರಂದರದಾಸರೇ, ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ, ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ಮೊನ್ನೆ 100ನೇ ವರ್ಷದ ಆರಾಧನೆ ನಮ್ಮ ಸುಶೀಲೇಂದ್ರ ತೀರ್ಥರದ್ದು, ರಾಘವೇಂದ್ರ ಮಠದ ಮಹಾನುಭಾವ ಯತಿಗಳು 1926ರಲ್ಲಿ ವೃಂದಾವನಸ್ಥರಾದದ್ದು. ಅವರ ವೃಂದಾವನ ಹೊಸರಿತ್ತಿ ಕ್ಷೇತ್ರ ಧೀರೇಂದ್ರ ತೀರ್ಥರ ಸಮೀಪದಲ್ಲಿದೆ. ಅವರು ಮಾಡಿದಂತಹ ಅಪಾರ ಕೆಲಸಗಳು, ವಿಶೇಷವಾಗಿ 20ನೇ ಶತಮಾನದಲ್ಲಿ ಎಲ್ಲ ಮಾಧ್ವ ಮಠಗಳನ್ನು ಒಂದುಗೂಡಿಸಿ ಸತ್ಯಧ್ಯಾನರ ಕಾಲದಲ್ಲಿ ಇದ್ದಂತಹ ಮಹಾನುಭಾವರು. ಅವರು ಆ ಮಧ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪತ್ರಿಕೆಗಳನ್ನು ಹಾಗೂ ಸಂವರ್ಧಿನಿ ಸಭಾಗಳನ್ನು ಆ ಒಂದು ಮಾಡಿಸಿ, ಹಾಗೂ ಅದ್ವೈತ ಮತದ ಒಬ್ಬ ವಿದ್ವಾಂಸರು ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ಅವರ ಕಾಲದಲ್ಲಿ ಇದ್ದಂತಹ ವ್ಯಕ್ತಿ. ಅವರು ವ್ಯಾಸರಾಜರ ಚಂದ್ರಿಕಾ ಗ್ರಂಥದ ಮೇಲೆ ಒಂದು ಖಂಡನೆ ಬರೀತಾರೆ, ಚಂದ್ರಿಕಾ ಖಂಡನ ಅಂತ. ಆ ಖಂಡನೆಯನ್ನು ಸಹಿಸಲಾರದೆ 2 ಶಿಷ್ಯರಿಂದ 2 ಗ್ರಂಥಗಳನ್ನು ವಿಶೇಷವಾಗಿ ಅವರು ರಚಿಸುತ್ತಾರೆ. ಒಬ್ಬರು ನಮ್ಮ ಗೌಡಗೆರೆ ವೆಂಕಟರಮಣಾಚಾರ್ಯರು, ಅವರು ಚಂದ್ರಿಕಾ ಪ್ರಕಾಶ ಪ್ರಸಾರ ಅಂತ ಒಂದು ಗ್ರಂಥ ಅವರಿಂದ ಬರೆಸುತ್ತಾರೆ. ಹಾಗೂ ನಮ್ಮ ಪೂರ್ವಜರಾದಂತಹ ಮಂತ್ರಾಲಯ ವೆಂಕೋಬಾಚಾರ್ಯರಿಂದ ನ್ಯಾಯಸುಧಾ ಪರಿಮಳ ಪ್ರಸಾರ ಎಂಬುವಂತಹ ಗ್ರಂಥವನ್ನು ಆ ಸಮಯದಲ್ಲಿ ರಚಿಸುತ್ತಾರೆ. ಆ ಪರಿಮಳ ಪ್ರಸಾರದಲ್ಲಿ ಅವರ ಸ್ತುತಿ ಹೇಗೆ ಮಾಡುತ್ತಾರೆ, ಎಂತಹ ಮಹಾನುಭಾವರು ಅಂದರೆ, ಸುಧಾಂ ಪರಿಮಳಾ ಸ್ನಿಗ್ಧಾಂ ಪೀತ್ವಾ ಶಿಷ್ಯಾನಪಾಯಯತ ಸ್ವಯಂ ಸುಶೀಲದೋ ಭೂಯಾತ್ ಸುಶೀಲೇಂದ್ರ ಯತೀಶ್ವರಃ. ಎಂತಹ ಸುಶೀಲೇಂದ್ರ ತೀರ್ಥರಂದರೆ, ಅವರು ನ್ಯಾಯಸುಧಾ ಪರಿಮಳ ಗ್ರಂಥಗಳ ಒಂದು ಸುಧೆಯನ್ನು, ಆ ಒಂದು ಅಮೃತವನ್ನು ತಾವು ಕುಡಿದು ಪೀತ್ವಾ ಶಿಷ್ಯಾನಪಾಯತ, ಶಿಷ್ಯರಿಗೂ ಕೂಡ ತಾವು ಕರುಣಿಸುತ್ತಾರೆ. ಅಂತಹ ಸುಶೀಲೇಂದ್ರ ತೀರ್ಥರು ಯತೀಶ್ವರ, ಯತಿಶ್ರೇಷ್ಠರಾದಂತಹ ಸುಶೀಲೇಂದ್ರರು. ಸುಶೀಲದಃ, ನಮಗೆ ಸುಶೀಲ ಅಂದರೆ ಒಳ್ಳೆಯ ಒಂದು ಗುಣಗಳನ್ನು ವಿಶೇಷವಾಗಿ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುಶೀಲೇಂದ್ರ ತೀರ್ಥರೇ, ನಿಮಗೆ ಅನಂತ ನಮನಗಳು. ವಿಷ್ಣು ತೀರ್ಥರೇ, ನಿಮಗೆ ಅನಂತ ನಮನಗಳು. ವ್ಯಾಸತತ್ವಜ್ಞರೇ, ನಿಮಗೆ ಅನಂತ ನಮನಗಳು. ಇವತ್ತು ವರದೇಂದ್ರ ಸ್ವಾಮಿಗಳ ಆರಾಧನೆ ಕೂಡ
ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಂತೆ ಮೆರೆಯುವಂತಹ ಮಹಾನುಭಾವರು. ಆ ವರದೇಂದ್ರರಿಗೂ ವಿಶೇಷವಾಗಿ ನಮಸ್ಕರಿಸೋಣ. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿಜಯೇಂದ್ರ ತೀರ್ಥರೇ, ವಾದಿರಾಜರೇ, ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜ ತೀರ್ಥರೇ ನಿಮಗೆ ಅನಂತ ನಮನಗಳು. ಬ್ರಹ್ಮಣ್ಯ ತೀರ್ಥರೇ, ಪುರುಷೋತ್ತಮ ತೀರ್ಥರೇ ನಿಮಗೆ ಅನಂತ ನಮನಗಳು. ಜಯತೀರ್ಥರೇ, ಅಕ್ಷೋಭ್ಯ ತೀರ್ಥರೇ, ಮಾಧವ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ಮುಖ್ಯವಾಗಿ 32 ಕಕ್ಷೆಯಲ್ಲಿ ಬರುವಂತಹ ದೇವತೆಗಳನ್ನು ಕೂಡ ನಾವು ಸ್ಮರಿಸಬೇಕು. ಅವರು ಮಾಡಿದಂತಹ ಉಪಕಾರ ಅಪಾರವಾಗಿರುವಂತಹದ್ದು. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ, ಧರಣೀ ಶನೇಶ್ವರರೇ, ದೇವಕಿ ಯಶೋಧ ಉಷಾದೇವಿಯರೇ, ಬುಧರೇ, ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ಸರೇ, ಕುಬೇರ, ಶೇಷಶತಸ್ಥ ಸಮಪಾನಾರ್ಹರೇ, ಮಿತ್ರ, ನಿವೃತ್ತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣರೇ, ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ, ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. 10ನೇ ಕಕ್ಷೆಯಲ್ಲಿ ಬರುವಂತಹ ಸ್ವಯಂಭೂಮನಗಳೇ, ದಕ್ಷ ಪ್ರಜಾಪತಿಗಳೇ, ಬೃಹಸ್ಪತ್ಯಾಚಾರ್ಯರೇ, ಶಚಿ, ರತಿದೇವಿಯರೇ, ಅನಿರುದ್ಧ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ, ಸೋಪರ್ಣಿ, ವಾರುಣಿ, ಪಾರ್ವತೀದೇವಿಯರೇ ನಿಮಗೆ ಅನಂತ ನಮನಗಳು. ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡ, ಶೇಷ, ರುದ್ರರೇ ನಿಮಗೆ ಅನಂತ ನಮನಗಳು. ಹರಿಭಕ್ತಿದಾಯಕಳಾಗಿರುವಂತಹ ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಯುಗದಿಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ವಿಶೇಷವಾಗಿ ಒಳ್ಳೆಯ ಆ ಯುಗದಿಶಾಸ್ತ್ರಗಳಲ್ಲಿ ಒಂದು ಆಸಕ್ತಿ ಕೊಟ್ಟು ಅದರ ಜ್ಞಾನ ಕೊಡುವಂತಹ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಸತ್ಕರ್ಮಗಳ ನಡೆಸಿ ಸುಜ್ಞಾನ ಇತ್ತು ಮತಿಪಾಲಿಸುವ ನಮ್ಮ ಪವಮಾನನು ಬ್ರಹ್ಮ ವಾಯುದೇವರೇ ನಿಮಗೆ ಅನಂತ ನಮನಗಳು. 3ನೇ ಕಕ್ಷೆಯಲ್ಲಿ ಬರುವಂತಹ ಮಹಾನುಭಾವರು ಪರಶುಕ್ಲತ್ರಯರಲ್ಲಿ ಸೇರಿದಂಥವರು. ಇಂತಹ ಅದ್ಭುತವಾದ ರೂಪ ನಮ್ಮ ವಾಯುದೇವರದ್ದು. ಎಷ್ಟು ಹೇಳಿದರೂ ಸಾಧ್ಯವಿಲ್ಲ. ಏನು ಪೇಳಲಿ ಸಮೀರದೇವನು ಕಾಲಕೂಟವನು ವಿಶ್ವನುಂಡನು ಅಂತ ತದ್ದಾಸನೋರ್ವನು ಅಮೃತನೆನಿಸಿದನು. ಅಂದರೆ ವಾಯುದೇವರ ಮಹಿಮೆ ಎಷ್ಟು ಅಂದರೆ, ಆ ವಾಯುದೇವರು ಸಮುದ್ರ ಮಥನ ಕಾಲದಲ್ಲಿ ಅವರಷ್ಟೇ ಹಲಾಹಲ ವಿಷವನ್ನು ಪಾನ ಮಾಡಿದಷ್ಟೇ ಅಲ್ಲ, ತದ್ದಾಸನೋರ್ವನು ಅಮೃತನೆನಿಸಿದನು. ಆ ವಾಯುದೇವರ ದಾಸನಾಗಿರುವಂತಹ ನಮ್ಮ ರುದ್ರದೇವರು ಕೂಡ ವಾಯುದೇವರನ್ನ ಕೊಂಡಾಡಿ, ರಾಮನಾಮವನ್ನು ಕೊಂಡಾಡಿ, ಅವರು ಕೂಡ ಆ ಒಂದು ಹಲಾಹಲ ವಿಷದ ಒಂದು ಯಾವಾಗ ಅವರ ಮೇಲೆ ಆವರಿಸಿಕೊಂಡಿತ್ತೋ ಅದರ ಒಂದು ಬಾಧೆಯಿಂದ ಮುಕ್ತರಾಗುತ್ತಾರೆ. ಮತ್ತೊಂದು ಅರ್ಥ ನಮ್ಮ ದಾಸರು ಹೇಳುವಂತಹದ್ದು, ತದ್ದಾಸನೋರ್ವನು ಅಂದರೆ ವಿಶೇಷವಾಗಿ ನಮ್ಮ ಜಗನ್ನಾಥ ದಾಸರು, ಅವರಿಗೂ ಕೂಡ ಅಪಮೃತ್ಯುವಿದ ಒಂದು ಸಂಗತಿ ಅಂದರೆ ಅಷ್ಟು ರೋಗದಿಂದ ಬಳಲುತ್ತಾರೆ. ವಿಜಯದಾಸರಿಗೆ ಅಪಮಾನ ಮಾಡಿದಾಗ ಆ ಸಮಯದಲ್ಲೂ ಕೂಡ ಅವರು ತದ್ದಾಸನೋರ್ವನು ವಾಯುದೇವರ ದಾಸನಾಗಿರುವಂತಹ ನಮ್ಮ ಜಗನ್ನಾಥ ದಾಸರು, ಅವರು ಕೂಡ ಆ ರಾಘವೇಂದ್ರ ಸ್ವಾಮಿಗಳ ಅವರ ಗುರುಗಳಾದಂತಹ ಗೋಪಾಲದಾಸರ, ಜಗನ್ನಾಥದಾಸರ ಗುರುಗಳಾಗಿರುವಂತಹ ಗೋಪಾಲದಾಸರ ಒಂದು ಮಹಿಮೆಯಿಂದ ಅವರು ಕೂಡ ಆ ಒಂದು ಅಪಮೃತ್ಯುವನ್ನು ದಾಟುತ್ತಾರೆ. ಆದ್ದರಿಂದ ವಾಯುದೇವರನ್ನು ಕೊಂಡಾಡಬೇಕು. ಯಾಕೆಂದರೆ ಬರೀ ಹೊರಗೆ ಬಾಹ್ಯದಲ್ಲಿ ಗುರುಗಳಷ್ಟೇ ಅಲ್ಲ, ಅಂತರಂಗದಲ್ಲೂ ಕೂಡ ಗುರುಗಳು. ಯಾಕೆಂದರೆ ನಮ್ಮ ದೇಹದ ಯಾವ ಪಂಚಕೋಶಗಳಿವೆ ಆ ಪಂಚಕೋಶದಲ್ಲಿ ಪಂಚಪ್ರಾಣರಾಗಿ ಮೆರೆಯುವಂತಹ ಮಹಾನುಭಾವರು ನಮ್ಮ ವಾಯುದೇವರು. ವಿಶೇಷವಾಗಿ ನೀವೆಲ್ಲ ನೋಡಿರ್ತೀರ ಭೋಜನರಸ ವಿಭಾಗ ಸಂಧಿಯಲ್ಲಿ, ಆದರೂ ಕೂಡ ನಿತ್ಯವೂ ಸ್ಮರಣೆ ಮಾಡಿಕೊಳ್ಳುವಂತಹ ವಿಷಯ. ಪ್ರಾಣಮಯ ಕೋಶದಲ್ಲಿ ಪ್ರಾಣನಾಮಕನಾಗಿ 53 ರೂಪದಲ್ಲಿ, ಅಪಾನನಾಮಕನಾಗಿ ಮತ್ತು ವ್ಯಾನನಾಮಕನಾಗಿ ಅಪಾನನಾಮಕನಾಗಿ 511 ರೂಪದಲ್ಲಿ, ವ್ಯಾನನಾಮಕನಾಗಿ ಮನೋಮಯ ಕೋಶದಲ್ಲಿ 55 ರೂಪದಲ್ಲಿ, ಉದಾನನಾಗಿ ವಿಜ್ಞಾನಮಯ ಕೋಶದಲ್ಲಿ, ಹಾಗೂ ಸಮಾನನಾಗಿ ವಿಶೇಷವಾಗಿ ಆನಂದಮಯ ಕೋಶದಲ್ಲಿ ಒಂದು ಎಷ್ಟು ರೂಪಗಳು ನಮ್ಮ ಪಂಚಕೋಶದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ ಅಂದರೆ 1711 ರೂಪಗಳು. ವಿಶೇಷವಾಗಿ ನಮ್ಮ ಪ್ರಾಣದೇವರು ಪಂಚಕೋಶಾತ್ಮಕರಾಗಿರುವಂತಹ ಒಂದು ನಮ್ಮ ದೇಹದಲ್ಲಿ ಸನ್ನಿಹಿತರಾಗಿದ್ದಾರೆ. ಮತ್ತು ಮುಖ್ಯವಾಗಿ ನಾಡಿಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಇನ್ನೂ ವ್ಯಾಪ್ತರಾಗಿದ್ದಾರೆ. ಆದರೆ 1711 ರೂಪದಲ್ಲಿ ನಮ್ಮಲ್ಲಿ ನಿಂತು ಎಲ್ಲ ಕಾರ್ಯವನ್ನು ಮಾಡಿಸುವಂತಹ ಏಕೈಕ ಯಾವ ದೇವತೆಗಳಿಗೆ ಅಷ್ಟು ಮಹಿಮೆ ಇದೆ ಅಂದರೆ ವಾಯುದೇವರು ಪರಮಾತ್ಮನೊಂದಿಗೆ. ಆದ್ದರಿಂದ ಯಾಕೆಂದರೆ ವಾಯುದೇವರು ನಮ್ಮಲ್ಲಿದ್ದರೆ ಎಲ್ಲ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಮತ್ತು ಬೇರೆ ನೋಡೋದು, ತಿನ್ನೋದು, ಕೇಳೋದು, ಮಾತಾಡೋದು ಎಲ್ಲ ವಾಯುದೇವರು ಇದ್ದರೆ ಆಗತ್ತೆ. ಯಾಕೆಂದರೆ ಪ್ರಾಣ ಇದ್ದರೆ ಇದೆಲ್ಲ ಆಗತ್ತೆ. ಇದನ್ನೇ ನಮ್ಮ ಶ್ರೀಪಾದರಾಜರು ಹೇಳ್ತಾರಲ್ವ, ಆವವನು ದೇಹದೊಳಗಿರಲು ಹರಿತಾ ನೆಲೆಸಿಹನು, ಆವವನು ತೊಲಗೆ ಹರಿತಾ ತೊಲಗುವ, ಆವವನ ದೇಹದ ಒಳಗೆ ಹೊರಗೆ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಕರ್ಣಾಭಿಮಾನಿಸುರರು ದೇಹವಾ ಬಿಡಲು, ಕುರುಡ ಕಿವುಡ ಮೂಕನೆಂದೆನಿಸುವ,
ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನು ಅರಿತು ಪೆಣವೆಂದು ಪೇಳುವರು ಬುಧ ಜನ. ಚಾಂದೋಗ್ಯ ಉಪನಿಷತ್ತಿನ ಮಾತಿದು. ಎಲ್ಲ ದೇವತೆಗಳು ಒಮ್ಮೆ ಬಂದು ಒಂದು ಸಂವಾದ ನಡೆಸ್ತಾರೆ, ಯಾರು ಉತ್ತಮ ಅಂತ. ಅದನ್ನು ನೋಡಲಿಕ್ಕೆ ಏನು ಮಾಡ್ತಾರೆ, ಒಂದು ದೇಹದಲ್ಲಿ ಇರುವಂತಹ ಎಲ್ಲ ದೇವತೆಗಳು ಆ ಸ್ಥಳದಿಂದ ಹೊರಟು ಹೋಗ್ತಾರೆ. ಅಂದರೆ ಕರ್ಣಾಭಿಮಾನಿ ದೇವತೆಗಳು ಹೊರಟು ಹೋಗ್ತಾರೆ, ಕಣ್ಣಿನ ಅಭಿಮಾನಿ ದೇವತೆಗಳು ಹೋಗ್ತಾರೆ, ಬಾಯಿನ ಅಭಿಮಾನಿ ದೇವತೆಗಳು ಇತ್ಯಾದಿ ಎಲ್ಲ ದೇವತೆಗಳು ಹೋಗ್ತಾರೆ. ಇನ್ನೂ ಬದುಕಿರ್ತಾನೆ, ಆದರೆ ಅವನು ಕುರುಡ, ಮೂಕ, ಕಿವುಡ ಎಲ್ಲ, ಅಂದರೆ ಆ ಇಂದ್ರಿಯದ ಒಂದು ಶಕ್ತಿ ಕಳೆದುಕೊಳ್ತಾನೆ ಆ ವ್ಯಕ್ತಿ. ಆದರೆ ಕೊನೆಗೆ ಉಳಿದಿರೋರು ಯಾರು, ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಹೊರಟಾರೆ, ಆ ಪ್ರಾಣ ಹೋದರೆ ಅರಿತು ಪೆಣವೆಂದು ಪೇಳುವರು ಬುಧ ಜನ. ಅವನ ಪ್ರಾಣ ಹೋಯಿತು ಅಂದರೆ ನಾವು ಬದುಕಿರಲ್ಲ. ಪ್ರಾಣದೇವರು ಹೋದರೆ ಬೇರೆ ಇಂದ್ರಿಯಗಳನ್ನು ಕಳೆದುಕೊಂಡು ಒಂದು ಪಕ್ಷ ಬದುಕಲಿಕ್ಕೆ ಸಾಧ್ಯ, ಆದರೆ ಪ್ರಾಣದೇವರಿಲ್ಲದೆ ನಾವು ಜೀವನವನ್ನು ಸಾಗಿಸಲಿಕ್ಕೇ ಸಾಧ್ಯವಿಲ್ಲ. ಅಂತಹ ಮುಖ್ಯ ಪ್ರಾಣದೇವರ ಮಹಿಮೆ ಅಪಾರವಾಗಿರುವಂತಹದ್ದು. ಬಾಹ್ಯದಲ್ಲಿ ಅಂತರಂಗದಲ್ಲಿ ಸದಾಕಾಲ ನಮ್ಮನ್ನು ರಕ್ಷಿಸುವಂತಹ ಪವಮಾನ ನಾಮಕ ನಮ್ಮ ಕುಲದ ಗುರುರಾಯರಾಗಿರುವಂತಹ ಮಧ್ವಾಚಾರ್ಯರು, ಭೀಮಸೇನ ದೇವರು, ಹನುಮಂತ ದೇವರು, ಮುಖ್ಯ ಪ್ರಾಣದೇವರು, ಅವರಿಗೆ ವಿಶೇಷವಾಗಿ ನಮಸ್ಕರಿಸೋಣ. ಮುಂದೆ ನಾವು 2ನೇ ಕಕ್ಷೆಯಲ್ಲಿರುವಂತಹ ತ್ರಿಗುಣಾಭಿಮಾನಿ ಜಗದಂಬ ಅನ್ನುವ ಆ ಲಕ್ಷ್ಮೀದೇವಿಯ ಚಿಂತನೆಯನ್ನು ಮಾಡೋಣ. ಎಂತಹ ಮಹಾಲಕ್ಷ್ಮೀ ದೇವಿ, ಶ್ರೀಭೂ ದುರ್ಗಾತ್ಮಕಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ. ಬರೀ ನಾವು ಲಕ್ಷ್ಮೀದೇವಿಯ ಮಹಿಮೆ ಎಂತಹದ್ದು ಅಂದರೆ, ನಾವು ಬರೀ ಸಂಪತ್ತಿನ ದೇವತೆ ಲಕ್ಷ್ಮೀದೇವಿ ಅಂತ ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಪಾರ, ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದಷ್ಟು ರೂಪಗಳು ಲಕ್ಷ್ಮೀದೇವಿಯದ್ದು. ನಾವು ಪೂರ್ವದಲ್ಲಿ ನೋಡಿದ್ದೇವೆ, ಪ್ರಳಯ ಕಾಲದಲ್ಲಿ ಆ ಲಕ್ಷ್ಮೀದೇವಿಯ ಹೆಸರೇ ಮಹಾಕಾಳಿ ಅಂತ. ಯಾಕೆಂದರೆ ಆಕೆಯ ಬಣ್ಣವೇ ಕಾಳಿ. ಆ ಕಪ್ಪು ಬಣ್ಣದ ಆ ಒಂದು ಮಹಾಲಕ್ಷ್ಮೀ ದೇವಿ ಪರಮಾತ್ಮನೊಂದಿಗೆ ವಿಹಾರ ಮಾಡುವಳಾಗಿದ್ದಾಳೆ. ಮಹಾಕಾಳಿ, ದೇವತೆಗಳಿಂದ ಸ್ತುತ್ಯಳಾಗಿರುವಂತಹ ಆ ಒಂದು ಕೃಷ್ಣವರ್ಣದ ಮಹಾಲಕ್ಷ್ಮೀ ದೇವಿ. ಆಕೆಯನ್ನು ಸ್ತುತಿಸುವಂತಹ ಒಂದು ವೇದಗಳು ಹೇಗೆ ಸ್ತುತಿಸುತ್ತಾರೆ ಅದೇ ರೀತಿಯಾಗಿ ಬ್ರಹ್ಮಾದಿಗಳು ಸ್ತುತಿ ಮಾಡ್ತಾರೆ. ಸಪ್ತಶತಿಯ ಪ್ರಾರಂಭದಲ್ಲಿ ಬರುವಂತಹದ್ದು, ಪರಮಾತ್ಮ ಮಲಗಿರ್ತಾನೆ. ಮಧುಕೈಟಭರನ ಸಂಹಾರ ಮಾಡಲಿಕ್ಕೆ ದೇವತೆಗಳಿಗೆ ಆ ಪರಮಾತ್ಮನ ಬಲ ಬೇಕು. ಆದ ಕಾರಣ ಯಾರನ್ನು ಸ್ತುತಿ ಮಾಡ್ತಾರೆ ಅಂದರೆ ಲಕ್ಷ್ಮೀದೇವಿಯನ್ನು ಸ್ತುತಿಸಿ, ಆ ಲಕ್ಷ್ಮೀದೇವಿ ಪರಮಾತ್ಮನನ್ನು ಎಬ್ಬಿಸಿ ಆ ಪರಮಾತ್ಮ ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ. ಅರ್ಥಾತ್ ನಮ್ಮಲ್ಲಿರುವಂತಹ ಕಾಮಕ್ರೋಧವನ್ನು ಸಂಹಾರ ಮಾಡ್ತಾನೆ. ಯಾಕೆಂದರೆ ಯಾವ ಮಂತ್ರದಿಂದ ಸ್ತುತಿ ಮಾಡ್ತಾರೆ ಬ್ರಹ್ಮಾದಿಗಳು ಅಂದರೆ ರಾತ್ರಿ ಸೂಕ್ತ ಅಂತ. ಇದರಲ್ಲಿ 2 ಭಾಗಗಳು. ಒಂದು ಋಗ್ವೇದೀಯ ರಾತ್ರಿ ಸೂಕ್ತ, ಮತ್ತೊಂದು ತಂತ್ರೋಕ್ತ ರಾತ್ರಿ ಸೂಕ್ತ. ಅದು ತಂತ್ರೋಕ್ತ ರಾತ್ರಿ ಸೂಕ್ತವನ್ನು ಸಂಸ್ಕೃತದಲ್ಲಿ, ಪೌರಾಣಿಕ ಸಂಸ್ಕೃತದಲ್ಲಿ ಇರುವಂತಹದ್ದು. ಆದರೆ ವೈದಿಕ ಒಂದು ರಾತ್ರಿ ಸೂಕ್ತ ಅದ್ಭುತವಾಗಿ ನಮ್ಮಲ್ಲಿರುವಂತಹ ಎಲ್ಲ ಭಯವನ್ನು ನಾಶ ಮಾಡುವಂತಹ ಸೂಕ್ತ ಅದು. ಲಕ್ಷ್ಮೀದೇವಿಯ ಮಹಿಮೆ ಅಷ್ಟು. ಯಾಕೆಂದರೆ ದುರ್ಗಾದೇವಿಯನ್ನು ನಾವು ನೆನೆಸಿಕೊಂಡಾಗ ಬಹಳಷ್ಟು ಜನರು ನೀವು ನೋಡಬಹುದು, ಲೋಕದಲ್ಲಿ ಯಾರಿಗೆ ಭಯವಿದೆಯೇ ಈ ಸೂಕ್ತದ ಪಠನೆಯಿಂದ ಎಲ್ಲ ಭಯದಿಂದ ನಾವು ವಿಮುಕ್ತರಾಗ್ತೇವೆ. ಯಾಕೆಂದರೆ ನಮ್ಮ ಮಹಾ ದುಃಖ, ಯಾವ ಕತ್ತಲೆ ನಮ್ಮನ್ನು ಆವರಿಸಿಕೊಂಡಿದ್ದೆ ಆ ಕತ್ತಲೆಯನ್ನೇ ಲಕ್ಷ್ಮೀದೇವಿ ನಾಶ ಮಾಡಲಿಕ್ಕೆ ಸಾಧ್ಯ. ಕೊನೆಗೆ ಒಂದು ಮಾತು ಬರುತ್ತೆ, ಯಾವುದು ರಾತ್ರಿ ಸೂಕ್ತದಲ್ಲಿ ಅಂದರೆ, ಉಪಾಮಾಪೇಪಿ ಶತ್ತಮಃ ಕೃಷ್ಣಂ ವ್ಯಕ್ತಮಸ್ಥಿತ ಉಷಾರಣೇವಾಯಾತಯ ಅಂತ ಒಂದು ರುಕ್ಕು ಆ ರಾತ್ರಿ ಸೂಕ್ತದಲ್ಲಿ. ಇದರ ಅರ್ಥ ಏನು ಅಂದರೆ, ಆ ರಾತ್ರಿ ದೇವಿ, ರಾತ್ರಿ ನಾಮಕ ಲಕ್ಷ್ಮೀದೇವಿ ವಿಶೇಷವಾಗಿ ನನ್ನ ಹತ್ತಿರದಲ್ಲಿ ಬಂದು ನನ್ನನ್ನು ಆವರಿಸಿಕೊಂಡಿರುವಂತಹ ಪೇಪಿಶತ ತಮಃ ಕೃಷ್ಣಂ ಅಂದರೆ ನನ್ನನ್ನು ನುಂಗಿರುವಂತಹ ತಮಸ್ಸು ಅಂದರೆ ಆ ಒಂದು ತಮೋಗುಣ ಏನು ನನ್ನನ್ನು ಆವರಿಸಿಕೊಂಡಿದೆ, ಆ ತಮೋಗುಣವನ್ನು ನೀನು ವಿಶೇಷವಾಗಿ ನಾಶ ಮಾಡುವಂಥ ಪ್ರಾರ್ಥನೆ ಮಾಡುವಂತಹ ಸೂಕ್ತ. ಅಂದರೆ ಸಂಸಾರ, ಅಜ್ಞಾನ ಎಂಬುವಂತಹ ಒಂದು ಕೆಟ್ಟದಾಗಿರುವಂತಹದ್ದು ನಮ್ಮನ್ನು ಆವರಿಸಿಕೊಂಡಿದ್ದಾಗ ಲಕ್ಷ್ಮೀದೇವಿ ಅದನ್ನೇ ನಾಶ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಲೋಕದಲ್ಲಿ ಏನು ನಮ್ಮನ್ನು ಆವರಿಸಿಕೊಂಡಿದೆ, ಯಾವ ಕ್ಷಣಿಕವಾದ ಭಯವಿದೆಯೋ ಆ ಭಯವನ್ನು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ. ಯಾವ ರೀತಿಯಲ್ಲಿ ಅಂದರೆ, ಸಾನೋ ಅದ್ಯಯಸ್ಯ ವಯಂ ನಿತೇಯಾಮನ್ನ ವಿಕ್ಷ್ಮಹಿ ವೃಕ್ಷೇನ ವಾಸ ತಿಂಬಯಾಹ. ಯಾವ ರೀತಿಯಾಗಿ ಅಂದರೆ, ಆ ರಾತ್ರಿ ದೇವಿ ನಮ್ಮೊಂದಿಗೆ ಬಂದಾಗ, ಆ ಲಕ್ಷ್ಮೀದೇವಿ ನಮ್ಮೊಂದಿಗೆ ಬಂದು ರಕ್ಷಣೆ ಮಾಡಿದಾಗ ಹೇಗೆ ಆ ಪಕ್ಷಿಗಳು ಮರದ ಮೇಲೆ ತಮ್ಮ ಗೂಡನ್ನು ಕಟ್ಟಿಕೊಂಡು ಸುಖವಾಗಿರುತ್ತವೋ ಅದೇ ರೀತಿಯಾಗಿ ನಾವು ಕೂಡ ಲಕ್ಷ್ಮೀದೇವಿಯಲ್ಲಿ ಆಶ್ರಯ ಪಡೆದುಕೊಳ್ಳಬೇಕಾಗಿದ್ದೇವೆ. ಅಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ನಾವು ಮಾಡಿಕೊಳ್ಳಬೇಕಾಗಿರುವಂತಹ ಪ್ರಾರ್ಥನೆ, ನಮ್ಮನ್ನು ಆವರಿಸಿಕೊಂಡಂತಹ ಆ ಒಂದು ತಮಸ್ಸನ್ನು, ಅಜ್ಞಾನವನ್ನು ನಾಶ ಮಾಡಿ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಪರಮಾತ್ಮನನ್ನು ಕಾಣಲಿಕ್ಕೆ ಬೇಕಾಗಿರುವಂತಹ ಒಳಗಣ್ಣು, ಆ ಒಂದು ಒಳಗಣ್ಣು ನನಗೆ ಕರುಣಿಸು, ಜ್ಞಾನದ ಕಣ್ಣನ್ನು ಕರುಣಿಸು ಅಂತ ನಾವು ಮಹಾಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದೆ ನಾವು ಸರ್ವೋತ್ತಮನಾದ ನಮ್ಮ ಬಿಂಬನಾಗಿರುವಂತಹ ಜಗನ್ನಾಥ ಶ್ರೀನಿವಾಸನ ದರ್ಶನಾರ್ಥವಾಗಿ ನಾವು ಪ್ರಾರಂಭ ಆ ಒಂದು ಪರಮಾತ್ಮನ ಸ್ತುತಿಯನ್ನು ಮಾಡೋಣ.
ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಪರಮಾತ್ಮ, ವಿಶೇಷವಾಗಿ ಜಯಪ್ರದನಾದ ಪರಮಾತ್ಮನನ್ನು ನಾವು ಜಯ ಜಯ ಅಂತ ಸ್ತುತಿ ಮಾಡಬೇಕು. ಯಾಕೆಂದರೆ ಸಂಪೂರ್ಣ ಎಲ್ಲ ಶಾಸ್ತ್ರಗಳ ಸಾರವೇ ಈ ಒಂದು ಜಯ ಶಬ್ದದಲ್ಲಿ ಬರುತ್ತದೆ. ಯಾಕೆಂದರೆ ಭಾಗವತದ ಮೊದಲನೇ ಅಕ್ಷರವೇ ಜನ್ಮಾದ್ಯ ಸೇತು ಅನ್ವಯ. ಅದೇ ರೀತಿಯಾಗಿ ಯ ಎಂದ ಕೊನೆಗೊಳ್ಳುವಂತಹ ಗ್ರಂಥ. ಆದ್ದರಿಂದ ಜಯ ಅಂತ ನಾವು ಪರಮಾತ್ಮನ ಸ್ತುತಿ ಮಾಡಿದಾಗ ಆ ಭಾಗವತದಲ್ಲಿರುವಂತಹ ಎಲ್ಲ ಸ್ತೋತ್ರಗಳಿಂದ ಪರಮಾತ್ಮನನ್ನು ಸ್ತುತಿ ಮಾಡಿದಂತಹ ಒಂದು ಪುಣ್ಯ ನಮ್ಮದಾಗಿರುತ್ತದೆ. ಅಂತಹ ಜಯಪ್ರದನಾದ ಪರಮಾತ್ಮನಿಗೆ ನಾವು ನಮಸ್ಕರಿಸೋಣ. ವಿಶೇಷವಾಗಿ ಆ ಜಯಪ್ರದನಾದ ಪರಮಾತ್ಮನ ದರ್ಶನಾರ್ಥವಾಗಿ ನಾವು ತೆರಳಬೇಕಾದರೆ, ವಿಶೇಷವಾಗಿ ನಮ್ಮಲ್ಲಿರುವಂತಹ ಆ ಪರಮಾತ್ಮನನ್ನು ನೋಡಬೇಕಾದರೆ ನಾವು ಸ್ಥಿರಾಸನದಲ್ಲಿ ಕೂತು ಯೋಗದಲ್ಲಿ ನಾವು ನೋಡಬೇಕು. ಆದ್ದರಿಂದ ನಾವು ಸ್ಥಿರಾಸನವನ್ನು ಧಾರಣೆ ಮಾಡಬೇಕು. ದೀರ್ಘ ಶ್ವಾಸೋಚ್ಛ್ವಾಸವನ್ನು ಪ್ರಾರಂಭ ಮಾಡಿ ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ, ವಿಶೇಷವಾಗಿ ಒಳಗೆ ಹೋಗುವಂತಹ ಆ ಒಂದು ಗಾಳಿಯಲ್ಲಿ ಚಂದ್ರಾಂತರ್ಗತ ಭಾರತೀ ದೇವಿ, ಹೊರಗೆ ಹೋಗುವಂತಹ ಗಾಳಿಯಲ್ಲಿ ಸೂರ್ಯಾಂತರ್ಗತ ವಾಯುದೇವರು, ಹಂಸನಾಮಕ ವಾಯುದೇವರು. ಆ ಹಂಸನಾಮಕ ವಾಯುದೇವರು ವಿಶೇಷವಾಗಿ ಹಂಸಮಂತ್ರ ಜಪ ಮಾಡುತ್ತಿದ್ದಾರೆ. ಆ ಒಂದು ಹಂಸಮಂತ್ರದ ಸಮರ್ಪಣೆ ವಿಶೇಷವಾಗಿ ಮಾಡೋಣ. ಅಂತಹ ವಾಯುದೇವರು ನಮ್ಮಲ್ಲಿ ನಿಂತು ಪ್ರತಿದಿನ 21,600 ಹಂಸಮಂತ್ರ ಜಪಗಳನ್ನು ಮಾಡುತ್ತಿದ್ದಾರೆ. ಆ ಹಂಸಮಂತ್ರದ ಜಪ ವಾಯುದೇವರ ಮೂಲಕವಾಗಿ ಹಂಸನಾಮಕ ಪರಮಾತ್ಮನಿಗೆ ಸಮರ್ಪಣೆ ಮಾಡುವರಾಗಬೇಕು. ಆ ಪರಮಾತ್ಮನ ಅನಂತ ರೂಪಗಳು ನಾನು ಪೂರ್ವದಲ್ಲಿ ಹೇಳಿದ್ದೆ. ಆ ಹಂಸನಾಮಕ ಇರಬಹುದು, ಅಥವಾ ವಿಶೇಷವಾಗಿ ಆರಾಧ್ಯ ಆಷಾಢ ಮಾಸದಲ್ಲಿ 2 ಪರಮಾತ್ಮ ಕೃಷ್ಣನ 2 ರೂಪಗಳು, ವಿಶೇಷವಾಗಿ ಜಗನ್ನಾಥ ಹಾಗೂ ವಿಠ್ಠಲ. ಆ ಜಗನ್ನಾಥನ ಮಹಿಮೆ ಏನು ಹೇಳೋದಕ್ಕೆ ಅಪಾರವಾಗಿರುವಂತಹದ್ದು. ಆ ಕಾರುಣ್ಯ ಸ್ವರೂಪ ಆ ಜಗನ್ನಾಥ ಯಾವ ರೀತಿ ಅಂತ ನಮ್ಮ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ಜಗನ್ನಾಥೋ ವಿಜಯತೆ ಜಗತಾಮರ್ಚಿತ ಸದಾ ಜ್ಞಾನಾಖ್ಯ ಪರಶೌರ್ಯಂ ದಾರು ಜಗುರಾಗಮಾಹ. ಅರ್ಥಾತ್ ವಿಶೇಷವಾಗಿ ಪರಮಾತ್ಮ ಜಗತಾಮರ್ಚಿತ ಸದಾ, ಜಗತ್ತಿನಲ್ಲಿರುವಂತಹ ಎಲ್ಲ ಜೀವರಾಶಿಗಳು ಪೂಜೆ ಮಾಡುವಂತಹವರು ಯಾರು ಅಂದರೆ ಜಗನ್ನಾಥ, ಜಗತ್ತಿಗೆ ನಾಥನಾಗಿರುವಂತಹ ಪರಮಾತ್ಮ. ಎಂತಹ ರೀತಿಯಾಗಿ ಇದ್ದಾನೆ ಅಂದರೆ, ಒಂದು ಆಗಮಗಳು ಹೇಗೆ ಸ್ತುತಿ ಮಾಡ್ತಾರೆ ಈ ಜಗನ್ನಾಥನನ್ನು ಅಂದರೆ, ಒಂದು ಕೊಡಲಿ, ಆ ಕೊಡಲಿಗೆ 2 ಭಾಗಗಳು. ಒಂದು ಕಬ್ಬಿಣದ ಭಾಗ ಅಂದರೆ ಅಲಗು ಅಂದರೆ ಆ ಕಬ್ಬಿಣದ ಭಾಗ, ಹಾಗೂ ಅದನ್ನು ಹಿಡಿದುಕೊಳ್ಳಿಕ್ಕೆ ಹಿಡಿಕೆ ಅಲ್ವಾ, ಒಂದು ಮರದ ಭಾಗ. ಆ ಮರದ ಭಾಗನಂತೆ ಆ ಜಗನ್ನಾಥನಿದ್ದಾನೆ ಅಂತ ರಾಜರು ಸ್ತುತಿ ಮಾಡ್ತಾರೆ. ಯಾಕೆ ಅಂದರೆ ನೋಡಿ, ಹೇಗೆ ಅದು ಶಾಸ್ತ್ರದ ಜ್ಞಾನ ಅಂದರೆ ಈ ಕೊಡಲಿ ಶಾಸ್ತ್ರದ ಜ್ಞಾನ. ಆ ಶಾಸ್ತ್ರದ ಜ್ಞಾನ ಅಂದರೆ ಒಂದು ಕೊಡಲಿ ನಾವು ಉಪಯೋಗಿಸ್ಬೇಕಾದ್ರೆ ಬರೀ ಆ ಮರದ ಭಾಗವನ್ನು ಇಟ್ಟುಕೊಂಡು ಮಾಡಲಿಕ್ಕೆ ಏನು ಸಾಧ್ಯವಿಲ್ಲ. ಹಾಗೂ ಅದೇ ರೀತಿಯಾಗಿ ಬರೀ ಆ ಕಬ್ಬಿಣದ ಭಾಗವನ್ನು ಕೈಯಿಟ್ಕೊಂಡು ನಾವು ಹೊಡಿತೀವಿ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 2 ಬೇಕು ನಮಗೆ. ಅದೇ ರೀತಿಯಾಗಿ ಶಾಸ್ತ್ರದ ಜ್ಞಾನ ನಮಗೆ ಉಪಯೋಗ ಬೇಕಾದರೆ ಆ ಒಂದು ಮರದ ಭಾಗ ಬೇಕಾಗತ್ತೆ. ಯಾವ ರೀತಿ ಅಂದರೆ ಪರಮಾತ್ಮನ ಜ್ಞಾನ, ಪರಮಾತ್ಮ ಸರ್ವೋತ್ತಮ ಎಂಬುವಂತಹ ಜ್ಞಾನ ನಮ್ಮಲ್ಲಿ ಇದ್ದರೆ ಶಾಸ್ತ್ರ ಎಂಬುವಂತಹ ಒಂದು ಕೊಡಲಿ ನಮಗೆ ಉಪಯೋಗ ಮಾಡಲಿಕ್ಕೆ ಬರುತ್ತದೆ. ಅಂದರೆ ನಾವು ಶಾಸ್ತ್ರವನ್ನು ಓದಿ ಪ್ರಯೋಜನ ಏನಿಲ್ಲ, ಪರಮಾತ್ಮ ಹರಿಸರ್ವೋತ್ತಮತ್ವ ನಾವು ತಿಳಿದುಕೊಳ್ಳದಿದ್ದರೆ. ಮತ್ತೊಂದರ್ಥ, ಹೇಗೆ ಆ ಒಂದು ನೋಡಿ, ಒಂದು ಕೊಡಲಿಯ ಆ ಹಿಡಿಕೆ, ಅದು ಹ್ಯಾಂಡಲ್ ಯಾವುದರಿಂದ ಮಾಡಿರುವಂತಹದ್ದು ಮರದ್ದು. ಅದನ್ನು ಇಟ್ಕೊಂಡು ಏನು ಮಾಡ್ತೀವಿ, ಕೊಡಲಿಯನ್ನು ಆ ಮರದಿಂದ ಮಾಡಿದಂತಹ ಆ ಒಂದು ಹಿಡಿಕೆಯನ್ನು ಹಿಡಿದುಕೊಂಡು ಆ ಒಂದು ಕೊಡಲಿಯನ್ನು ಇಟ್ಟುಕೊಂಡು ಮತ್ತೆ ಮರವನ್ನು ಕಡಿಯುತ್ತೇವೆ. ಅಂದರೆ ಮರದಿಂದ ಮಾಡಿದಂತಹ ಪದಾರ್ಥದಿಂದ ಮರವನ್ನು ಕಡಿಯುತ್ತೇವೆ. ಅದೇ ರೀತಿಯಾಗಿ ಸಂಸಾರದಲ್ಲಿ ಬಂದಂತಹ ಆ ಒಂದು ಹರಿಯ ಜ್ಞಾನವನ್ನು ಇಟ್ಟುಕೊಂಡು ನಮ್ಮ ಸಂಸಾರದ ಬಂಧನವನ್ನು ಕೂಡ ನಾವು ಹೊಡಿಲಿಕ್ಕೆ ಸಾಧ್ಯ, ಅದರಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ತೋರಿಸಲಿಕ್ಕೆ ಈ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ರಾಜರು. ಅಂತಹ ಜಗನ್ನಾಥ ಅಪಾರವಾಗಿರುವಂತಹ ಮಹಿಮೆ, ಅದನ್ನು ಬ್ರಹ್ಮಾಂಡಪುರದಲ್ಲಿ ಬರುವಂತಹ
ಕಥೆ. ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ಕೊಳ್ಳುತ್ತಾ ಹೋಗೋಣ. ಯಾಕೆಂದರೆ ಆ ಜಗನ್ನಾಥನೇ ಶ್ರೀನಿವಾಸ. ಆ ಶ್ರೀನಿವಾಸನ ಕಥೆ ನಮಗೆ ದೊರಕಿದೆ ಅಂದರೆ ಆ ಜನಕರಾಜರು ಆ ಶೌನಕಾದಿಗಳಿಗೆ ಆ ಒಂದು ಸೂತ ಪುರಾಣಿಕರಲ್ಲಿ ಹೋಗಿ ಕೇಳಿರುವಂತಹದ್ದೇ ಪರಮಾತ್ಮನ ಕ್ಷೇತ್ರದ ಮಹಿಮೆ ಹೇಳಿ ಅಂತ. ಅದರಲ್ಲಿ ವಿಶೇಷವಾಗಿ ಕರಿಗಿರಿ ಕ್ಷೇತ್ರ, ಶ್ರೀರಂಗ ಕ್ಷೇತ್ರ, ಜಗನ್ನಾಥ ಕ್ಷೇತ್ರ ಹೇಳಿದ ನಂತರವೇ ಆ ಶ್ರೀನಿವಾಸ ಕ್ಷೇತ್ರದ ಮಹಿಮೆ ಬರುವಂತಹದ್ದು. ಅದೇ ರೀತಿಯಾಗಿ ಜಗನ್ನಾಥನ ಕ್ಷೇತ್ರದ ಮಹಿಮೆ ಬ್ರಹ್ಮಾಂಡ ಪುರಾಣ ಅಂತರ್ಗತ ಅದ್ಭುತವಾದ ಕಥೆ. ಪರಮಾತ್ಮನ ಕಾರುಣ್ಯ, ಯಾಕೆ ಪರಮಾತ್ಮ ನಮಗೆ ಬೇಕು, ಪರಮಾತ್ಮನ ಸ್ತುತಿ ಮಾಡಿದರೆ ಫಲವೇನು ಅಂತ ತೋರಿಸಿಕೊಳ್ಳುವಂತಹ ಉಪಾಖ್ಯಾನ ಇದು. ಪೂರ್ವದಲ್ಲಿ ಅವಂತಿ ದೇಶದ ರಾಜ ಇಂದ್ರದ್ಯುಮ್ನ ಎಂಬುವಂತಹ ರಾಜ, ಆತನು ಒಂದು ಪರಮಾತ್ಮನ ಗುಡಿ ಕಟ್ಟಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾನೆ. ಅಂತಹ ಒಂದು ರಾಜ ಅಂದರೆ ಈ ಇಂದ್ರದ್ಯುಮ್ನ ವಸ್ತುತಃ ಭಾಗವತದಲ್ಲಿ ಬರುವಂತಹ ಇಂದ್ರದ್ಯುಮ್ನ ಅಲ್ಲ, ಅಂದರೆ ಭಾಗವತದಲ್ಲಿ ಗಜೇಂದ್ರೋಪಾಖ್ಯಾನದಲ್ಲಿ ಬರುವಂತಹ ಇಂದ್ರದ್ಯುಮ್ನ ಅಲ್ಲ. ಆ ದೇಶದ ಒಂದು ರಾಜ, ಅವಂತಿ ದೇಶದ ರಾಜ ಅಂತ ಇಟ್ಕೊಳ್ಬೇಕು. ಆತನಿಗೆ ಗುಡಿ ಕಟ್ಟಲಿಕ್ಕೆ ಒಂದು ಆಸೆ ಇತ್ತು. ಬಹಳ ಧಾರ್ಮಿಕ, ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ಮಾತು ಬರುತ್ತೆ ಹೇಗೆ ಧಾರ್ಮಿಕನಾಗಿದ್ದ ಅಂತ. ಆದ್ದರಿಂದ ದೇವಸ್ಥಾನ ಕಟ್ಟಿಸುವ ಪೂರ್ವದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿ ಮತ್ತೆ ಆ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಆದರೆ ವಿಗ್ರಹವನ್ನು ಕಟ್ಟಿಸಿರಲ್ಲ, ಪ್ರತಿಷ್ಠಾಪನೆ ಮಾಡಿರಲ್ಲ, ವಿಗ್ರಹವನ್ನು ಹುಡುಕಿರಲ್ಲ ಇನ್ನು. ಆವಾಗ ಬಹಳ ದುಃಖ ಆಗತ್ತೆ ಮನಸ್ಸಿನಲ್ಲಿ, ಯಾವ ವಿಗ್ರಹ ನಾನು ಪ್ರತಿಷ್ಠಾಪನೆ ಮಾಡಬೇಕು ಭವ್ಯವಾಗಿರುವಂತಹ ದೇವಸ್ಥಾನದಲ್ಲಿ ಅಂತ. ಒಂದು ಪ್ರತಿಮಾ ಪ್ರಾಪ್ತಿಗಾಗಿ ಬಹಳಷ್ಟು ದುಃಖವನ್ನು ತಾನು ಪಡುತ್ತಿರ್ತಾನೆ. ಆ ಸಮಯದಲ್ಲಿ ತಾನು ಎಲ್ಲ ರಾಜ್ಯದ ವೈಭೋಗವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ ಆ ಪ್ರತಿಮೆನೆ ಹುಡುಕಲಿಕ್ಕೆ. ಆ ಸ್ಥಳದಲ್ಲಿ ಆ ಕಾಡಿನಲ್ಲಿ ತಪಸ್ಸನ್ನು ಆಚರಿಸ್ತಾನೆ. ಆ ಸಮಯದಲ್ಲಿ ಒಂದು ಸ್ತುತಿಯನ್ನು ಕೂಡ ಮಾಡ್ತಾನೆ ಪರಮಾತ್ಮನದ್ದು. ಅದನ್ನು ವಿಷ್ಣು ಕಾರುಣ್ಯಸ್ತವ ಅಂತ ಕರೆಯುತ್ತೇವೆ. ಅದ್ಭುತವಾದ ಸ್ತುತಿ. ಯಾವ ರೀತಿ ಅಂದರೆ ಹೇಗೆ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ನಮಗೆ ಬಂದು ಒಲಿಯುತ್ತಾನೆ ನಮಗೆ ಗೊತ್ತಾಗತ್ತೆ. ಯಾಕೆಂದರೆ ಆ ಸ್ತುತಿಯನ್ನು ಮಾಡಿದ ನಂತರ ಏನಾಗತ್ತೆ ಅಂದರೆ ಆ ಪರಮಾತ್ಮ ಇಂದ್ರದ್ಯುಮ್ನನ ಕನಸಿನಲ್ಲಿ ಬಂದು ಹೇಳ್ತಾನೆ ಪರಮಾತ್ಮ, ಓ ರಾಜ, ಸಮುದ್ರದ ದಡಿಗೆ ಹೋಗು, ಅಲ್ಲಿ ಒಂದು ಮರ ಕಾಣಿಸುತ್ತದೆ, ಆ ಮರವನ್ನು ನೀನು ಕಡಿದರೆ ಅದರಿಂದ ನಾನು ಬ್ರಾಹ್ಮಣ ರೂಪದಲ್ಲಿ ಬರುತ್ತೇನೆ, ಹಾಗೂ ವಿಶ್ವಕರ್ಮನನ್ನು ನನ್ನೊಂದಿಗೆ ನಾನು ಕರೆದುಕೊಂಡು ಬರ್ತೇನೆ, ಆವಾಗ ನಿನಗೆ ಆ ವಿಗ್ರಹದ ಪ್ರಾಪ್ತಿಯಾಗತ್ತೆ ಅಂತ. ಅದೇ ರೀತಿಯಾಗಿ ತಾನು ಮಾಡ್ತಾನೆ. ಮಾರನೇ ದಿನ ಅಲ್ಲಿ ಹೋಗಿ ಸಮುದ್ರದ ದಡಿಯಲ್ಲಿ ಒಂದು ಮರವನ್ನು ಕಡಿಯುತ್ತಾನೆ. ಅಲ್ಲಿ ಪರಮಾತ್ಮ ಬ್ರಾಹ್ಮಣ ರೂಪದಲ್ಲಿ ಬರುತ್ತಾನೆ, ಹಾಗೂ ವಿಶ್ವಕರ್ಮನಿಂದ ಅದೇ ಮರದಿಂದ ಒಂದು ಪ್ರತಿಮೆಯನ್ನು ಮಾಡಿಸ್ತಾನೆ. ಎಂತಹ ಅದ್ಭುತವಾದ ರೂಪ ಅಂದರೆ ಕೃಷ್ಣ ರೂಪಂ ಪರಂ ಶಾಂತಂ ಪದ್ಮಪತ್ರಾಯ ತೇಕ್ಷಣಂ ಶ್ರೀವತ್ಸ ಕೌಸ್ತುಭೋರಸ್ಕಂ ಶಂಖಚಕ್ರ ಗದಾಧರಂ ಗೌರಾಂಗಂ ಕೃಷ್ಣವರ್ಣಾನಾಂ ದ್ವಿತೀಯಂ ಸ್ವಸ್ತಿಕಾಂಕಿತಂ ಲಾಂಗಲಾಸ್ತ್ರಧರಂ ದೇವಂ ಅನಂತಾಖ್ಯಂ ಮಹಾಬಲಂ ಭಗಿನೀಂ ವಾಸುದೇವಸ್ಯ ರುಕ್ಮವರ್ಣಾಂ ಸುಶೋಭನಾಂ ತೃತೀಯಾಂ ವೈ ಸುಭದ್ರಾಂ ಚ ಸರ್ವಲಕ್ಷಣಲಕ್ಷಿತಾಂ. 3 ಪ್ರತಿಮೆಗಳನ್ನು ಮಾಡಿಸ್ತಾನೆ ಆ ಪರಮಾತ್ಮ. ವಿಶೇಷವಾಗಿ ಪರಮಾತ್ಮ ಪದ್ಮಪತ್ರಾಯ ತೀಕ್ಷಣಂ, ಬಹಳ ಅರಳಿದಂತಹ ಕಣ್ಣು ಆ ಜಗನ್ನಾಥನದ್ದು. ಯಾಕೆಂದರೆ ಆ ಜಗನ್ನಾಥ ನಮ್ಮನ್ನು ನೋಡುತ್ತಿದ್ದಾನೆ, ನಾನು ನಿನ್ನನ್ನು ನೋಡುತ್ತಿದ್ದೇನೆ ಅಂತ ತೋರಿಸಲಿಕ್ಕೆ ಆ ಪರಮಾತ್ಮನ ಜಗನ್ನಾಥ ರೂಪದಲ್ಲಿ ಅಷ್ಟು ಅರಳಿದ ಕಣ್ಣುಗಳು. ಅದೇ ರೀತಿಯಾಗಿ ನಾವು ಕೂಡ ಪರಮಾತ್ಮನನ್ನು ಆ ರೀತಿಯಾಗಿ ನಾವು ಆವರಿಸಿಕೊಂಡು ನೋಡಬೇಕು. ಯಾಕೆಂದರೆ ಅದ್ಭುತವಾದ ರೂಪ. ಶ್ರೀವತ್ಸ ಕೌಸ್ತುಭಧರಂ, ಶ್ರೀವತ್ಸಾಂಕಿತ ಚಿಹ್ನೆ, ಶಂಖಚಕ್ರ ಆಯುಧಗಳಿಂದ ಅಲಂಕೃತವಾಗಿರುವಂತಹ ರೂಪ. ಅದೇ ರೀತಿಯಾಗಿ ಕ್ಷೀರವರ್ಣಂ, ಆ ಬಿಳಿಯ ಬಣ್ಣದಲ್ಲಿ ಇರುವಂತಹ ಸ್ವಸ್ತಿಕಾಂಕಿತಂ, ಲಾಂಗಲಾಸ್ತ್ರಧರಂ, ಆ ಒಂದು ಹಲ ಮುಸಲಾಯುಧಗಳನ್ನು ಧಾರಣೆ ಮಾಡಿದಂತಹ ಶ್ವೇತವರ್ಣದ ಒಂದು ವಿಗ್ರಹ, ಬಲರಾಮನ ವಿಗ್ರಹವನ್ನು ಕೂಡ ತಾವು ಮಾಡುತ್ತಾರೆ. ಕೊನೆಯದಾಗಿ ರುಕ್ಮವರ್ಣಾಂ, ಆ ಒಂದು ಚಿನ್ನದ ವರ್ಣದಲ್ಲಿ ಸುಭದ್ರಾದೇವಿಯ ಪ್ರತಿಮೆಯನ್ನು ಕೂಡ ರಚಿಸಿ ಆ ಪರಮಾತ್ಮ ಈ ವಿಗ್ರಹಗಳನ್ನು ಆ ರಾಜನಿಗೆ ಕೊಟ್ಟು, ಆ ರಾಜನೂ ಕೂಡ ಪುರಿ ಕ್ಷೇತ್ರದಲ್ಲಿ ಜಗನ್ನಾಥನ ಮಂದಿರದಲ್ಲಿ ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದೇ ರೀತಿಯಾಗಿ ಆ ವಿಗ್ರಹಗಳ ಸೇವೆಯಿಂದ ತಾನು ಮುಂದೆ ಮೋಕ್ಷಕ್ಕೆ ಹೋಗುವನಾಗ್ತಾನೆ ಅಂತ ಆಖ್ಯಾನ ಬರುವಂತಹದ್ದು ಬ್ರಹ್ಮಾಂಡ ಪುರಾಣದಲ್ಲಿ. ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ ಏನು ಅಂದರೆ, ಪರಮಾತ್ಮನನ್ನು ನಾವು ಸ್ತುತಿ ಮಾಡಿದಾಗ ಪರಮಾತ್ಮ ಬಂದು ಒಲಿಯುತ್ತಾನೆ. ಅದರಿಂದ ನಮಗೆ ಬರುವಂತಹ ಒಂದು ಪ್ರಶ್ನೆ, ಯಾವ ರೀತಿಯಾಗಿ ಪರಮಾತ್ಮನನ್ನು ಸ್ತುತಿಸಬೇಕು ಅಂತ. ಆ ಇಂದ್ರದ್ಯುಮ್ನ ಸ್ತುತಿ ನಾವು ಓದಿದಾಗ ಅದ್ಭುತ ಪರಮಾತ್ಮನ ಯಾವ ಯಾವ ಗುಣಗಳನ್ನು ಉಪಾಸನೆ ಮಾಡಿದಾಗ ಹೇಗೆ ಇರುತ್ತೆ ಅಂತ ನಾವು ಆ ಸ್ತುತಿಯನ್ನು ಸಂಕ್ಷಿಪ್ತವಾಗಿ ನೋಡೋಣ. ವಾಸುದೇವ ನಮಸ್ತೆಸ್ತು ನಮಸ್ತೆ ಮೋಕ್ಷ ಕಾರಣ ತ್ರಾಹಿ ಮಾಂ ಸರ್ವಲೋಕೇಶ ಜನ್ಮ ಸಂಸಾರ ಸಾಗರಾತ್ ನಿರ್ಮಲಾಂಬರ ಸಂಕಾಶ ನಮಸ್ತೆ ಪುರುಷೋತ್ತಮ ಸಂಕರ್ಷಣ ನಮಸ್ತೆಸ್ತು ತ್ರಾಹಿ ಮಾಂ ಧರಣೀಧರ ನಮಸ್ತೆ ನೀಲಮೇಘಾಭ ನಮಸ್ತೆ ತ್ರಿದಶಾರ್ಚಿತ ತ್ರಾಹಿ ವಿಷ್ಣೋ ಜಗನ್ನಾಥ ಮಗ್ನಂ ಮಾಂ ಭವಸಾಗರೇ. ಇನ್ನೂ ಬಹಳ ವಿಸ್ತಾರವಾಗಿರುವಂತಹದ್ದು ಪರಮಾತ್ಮನನ್ನು ಹೇಗೆ ಸ್ತುತಿ ಮಾಡಬೇಕು ಅಂದರೆ, ವಾಸುದೇವ ನಮಸ್ತೆಸ್ತು ನಮಸ್ತೆ ಮೋಕ್ಷ ಕಾರಣ, ವಾಸುದೇವನಾದ ಪರಮಾತ್ಮನನ್ನು ಸ್ತುತಿ ಮಾಡಬೇಕು. ಯಾಕೆಂದರೆ ಅವನು ಮೋಕ್ಷ ಕಾರಣ.
ಅದೇ ರೀತಿಯಾಗಿ ನಿರ್ಮಲಾಂಬರ ಸಂಕಾಶ, ವಿಶೇಷವಾಗಿ ಆ ಒಂದು ನೀಲಮೇಘಶ್ಯಾಮನಾಗಿರುವಂತಹ ಪರಮಾತ್ಮ ಸಂಕರ್ಷಣನಾಗಿದ್ದಾನೆ. ಎಂತಹ ಪರಮಾತ್ಮ ಅಂದರೆ ನಮಸ್ತೆ ವಿಬುಧಾವಾಸ, ನಮಸ್ತೆ ವಿಬುಧ ಪ್ರಿಯ, ವಿಶೇಷವಾಗಿ ಜ್ಞಾನಿಗಳಿಗೆ ಪ್ರಿಯನಾಗಿರುವಂತಹ ಪರಮಾತ್ಮ. ಇದೇ ರೀತಿಯಾಗಿ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಒಂತಹ ಅದ್ಭುತವಾದ ಮಾತು ಹೇಳ್ತಾರೆ. ನಾಣ್ಯಂ ಪಶ್ಯಾಮಿ ಲೋಕೇಶ ಯಸ್ಯಾಹಂ ಶರಣಂ ವ್ರಜೆ ತ್ವಾಮೃತೆ ಕಮಲಾಕಾಂತ ಪ್ರಸೀದ ಮಧುಸೂದನ. ಜರಾ ವ್ಯಾಧಿ ಶತೈರ್ಯುಕ್ತೋ ನಾನಾ ದುಃಖೈರ್ನಿಪೀಡಿತಃ ಹರ್ಷಶೋಕಾನ್ವಿತೋ ಮೂಢಃ ಕರ್ಮಪಾಶೈರ್ಸೂರ್ಯಂ ಶ್ರಿತಃ ಪತಿತೋಹಂ ಮಹಾರೌದ್ರೇ ಘೋರೆ ಸಂಸಾರ ಸಾಗರೆ ವಿಷ ಮೋದಕ ದುಷ್ಪಾರೆ ರಾಗದ್ವೇಷ ಝುಷಾಕುಲೆ. ಪರಮಾತ್ಮ ನಾಹಂ ಪಶ್ಯಾಮಿ ಲೋಕೇಶ ಯಸ್ಯಾಹಂ ಶರಣಂ ವ್ರಜೆ, ಲೋಕದಲ್ಲಿ ಯಾರನ್ನೂ ನೋಡಿಲ್ಲ, ಯಾರಲ್ಲಿ ನಾನು ಶರಣಾಗತನಾಗಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ, ಯಾರಲ್ಲಿ ಶರಣಾಗತನಾಗಬೇಕು ಗೊತ್ತಿಲ್ಲ ನಿನ್ನನ್ನು ಬಿಟ್ಟು. ಯಾಕೆಂದರೆ ತ್ವಾಮೃತೇ ಕಮಲಾಕಾಂತ, ನೀನೇ ಕಮಲಾಕಾಂತನಾಗಿರುವಂತಹ ಪರಮಾತ್ಮ, ಅಮೃತನಾಗಿರುವಂತಹ ಪರಮಾತ್ಮ. ನಾನು ವಿಶೇಷವಾಗಿ ಆ ಸಂಸಾರ ಸಾಗರದಲ್ಲಿ ಬಳಲುತ್ತಿದ್ದೇನೆ, ಆದ್ದರಿಂದ ಈ ಒಂದು ಸಂಸಾರ ಸಾಗರವನ್ನು ಬಿಡಿಸುವಂತ ಮುಂದೆ ಏನು ಹೇಳ್ತಾನೆ ಅಂದರೆ, ನಾವು ಏನು ಪ್ರಹ್ಲಾದ ಸ್ತುತಿಯಲ್ಲಿ ನೋಡ್ತೇವೆ, ಮತ್ತೆ ಹುಟ್ಟಿ ಬರೋದು ಹಾಗೂ 84 ಲಕ್ಷ ಯೋನಿಗಳಲ್ಲಿ ಹೇಗೆ ಹುಟ್ಟಿ ನಾವು ಬಳಲುತ್ತೇವೆ, ನರಕ ಸ್ವರ್ಗವಾಸದಲ್ಲಿ ಬಳಲುತ್ತಾ ನಾವು ಸಂಸಾರದಲ್ಲಿ ಹೇಗೆ ಬಳಲುತ್ತಿದ್ದೇವೆ, ಆ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡು ಕೊನೆಗೆ ಯಾವ ಪ್ರಾರ್ಥನೆ ಮಾಡ್ಕೊಳ್ತಾನೆ ಇಷ್ಟೆಲ್ಲ ಹೇಳಿ ಇದರ ಸಾರಾಂಶ ಏನು ಅಂದರೆ, ತ್ರಾಹಿ ಮಾಂ ದುಃಖಿತಂ ಕೃಷ್ಣ ಮಗ್ನಂ ಸಂಸಾರ ಸಾಗರೆ ಕೃಪಾಂ ಕುರು ಜಗನ್ನಾಥ ಭಕ್ತಂ ಮಾಂ ಯದಿ ಮನ್ಯಸೆ. ಜಗನ್ನಾಥ ನನ್ನಲ್ಲಿ ಕೃಪೆ ಮಾಡು, ಯಾಕೆ ಅಂದರೆ ಭಕ್ತಂ ಮಾಂ ಯದಿ ಮನ್ಯಸೆ, ನಿನ್ನ ಭಕ್ತನಾಗಿ ಸ್ವೀಕಾರ ಮಾಡು ಪರಮಾತ್ಮ. ನಿನ್ನ ಭಕ್ತನಾಗಿ ನೀನು ಸ್ವೀಕಾರ ಮಾಡಿದರೆ ಏನಾಗತ್ತೆ ಅಂದರೆ, ತ್ವದೃತೆ ನಾಸ್ತಿ ಮೇ ಬಂಧುರ್ ಯೋಸೌ ಚಿಂತಾಂ ಕರಿಷ್ಯತಿ ದೇವತ್ವಾಂ ನಾಥಂ ಆಸಾದ್ಯ ನ ಭಯಂ ಮೇಸ್ತಿ ಕುತ್ರಚಿತ್. ವಿಶೇಷವಾಗಿ ನೀನು ನನ್ನ ನಾಥನಾದರೆ ಏನಾಗತ್ತೆ, ನಿನ್ನನ್ನು ನಾನು ನಾಥನಾಗಿ ಪಡೆದುಕೊಂಡರೆ, ನಾನು ನಿನ್ನ ಸೇವಕನಾದರೆ ಏನಾಗತ್ತೆ, ನ ಭಯಂ ಮೇಸ್ತಿ ಕುತ್ರಚಿತ್, ಯಾವ ತರಹದ ಚಿಂತೆ ಇಲ್ಲ, ಸಂಸಾರದಲ್ಲಾಗಲಿ ಆಧ್ಯಾತ್ಮಿಕವಾಗಿರುವಂಥದ್ದಾಗಲಿ ಲೌಕಿಕವಾಗಲಿ ಯಾವ ಚಿಂತೆಯೂ ಇರಲ್ಲ ನಿನ್ನನ್ನು ನಾನು ನಾಥನಾಗಿ ಒಪ್ಪಿಕೊಂಡರೆ. ಆದ್ದರಿಂದ ನನ್ನನ್ನು ರಕ್ಷಿಸು ಅಂತ ಆ ರಾಜ ಇಂದ್ರದ್ಯುಮ್ನ ರಾಜ ಪ್ರಾರ್ಥನೆ ಮಾಡ್ತಿದ್ದಾನೆ. ಈ ಒಂದು ಪ್ರಾರ್ಥನೆ ಕೇಳಿದಾಗ ಏನಾಗುತ್ತೆ, ಪರಮಾತ್ಮ ಒಂದು ಪ್ರಕಟನಾಗ್ತಾನೆ. ಈಗಷ್ಟೇ ನಾವು ನೋಡಿದ್ದೇವೆ. ಹಾಗೂ ಈ ಸ್ತುತಿಯ ಪಾರಾಯಣದ ಫಲ ಏನು ಅಂದರೆ, ವಿಶೇಷವಾಗಿ ಬ್ರಹ್ಮದೇವರು ಹೇಳ್ತಾರೆ ಕೊನೆಯಲ್ಲಿ, ಯಸ್ಸಂ ಪೂಜ್ಯ ಜಗನ್ನಾಥಂ ಪ್ರತ್ಯಹಂ ಸ್ತೌತಿ ಮಾನವಃ ಸ್ತೋತ್ರೇಣಾನೇನ ಮತಿಮಾನ್ ಸಮೋಕ್ಷಂ ಲಭತೆ ಧ್ರುವಂ. ವಿಶೇಷವಾಗಿ ಜಗನ್ನಾಥನನ್ನ ಈ ಸ್ತುತಿಯಿಂದ ನಾವು ಪೂಜೆ ಮಾಡಿದರೆ ಆ ಪರಮಾತ್ಮ ನಮಗೆ ವಿಶೇಷವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕರುಣಿಸಿ, ಅವನ ದರ್ಶನ ಎಂಬುವಂತಹ ಮಹಾಭಾಗ್ಯವನ್ನು ಕರುಣಿಸಿ, ಮೋಕ್ಷ ಎಂಬುವಂತಹ ಫಲವನ್ನೇ ತಾನು ಕರುಣಿಸುತ್ತಾನೆ. ಅಂತಹ ಕರುಣಾ ಸಮುದ್ರ ನಮ್ಮ ಜಗನ್ನಾಥ. ನಾವು ಪತಿತರಾದರೂ ಅವನು ಪತಿತ ಪಾವನ. ಅಂತಹ ಪತಿತ ಪಾವನನಾಗಿರುವಂತಹ ಜಗನ್ನಾಥನ ದರ್ಶನ, ಅರ್ಥಾತ್ ಜಗನ್ನಾಥಾತ್ಮಕ ಶ್ರೀನಿವಾಸಾತ್ಮಕ ನಮ್ಮ ಬಿಂಬರೂಪದ ದರ್ಶನ, ದೇಹದ ರಥಸ್ಥನಾಗಿರುವಂತಹ ಆ ಜಗನ್ನಾಥನ ದರ್ಶನಾರ್ಥವಾಗಿ, ಶ್ರೀನಿವಾಸನ ದರ್ಶನಾರ್ಥವಾಗಿ ತಿರುಪತಿ ಕ್ಷೇತ್ರಕ್ಕೆ ಹೋಗೋರಾಗೋಣ. ತತ್ಪೂರ್ವದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳ ಚಿಂತನೆ, ನಮ್ಮ ಗುರುಗಳ ದರ್ಶನವನ್ನು ಮಾಡಿಕೊಂಡು ಹೋಗೋಣ. ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಇದು, ಯಜ್ಞಭೂಮಿ. ನಮ್ಮ ಪ್ರಹ್ಲಾದರಾಜರು ಸತ್ಯಯುಗದಲ್ಲಿ ಯಾಗವನ್ನು ಆಚರಿಸಿದಂತಹ ಸ್ಥಳ. ಆದ್ದರಿಂದ ಮಂತ್ರತುಲ್ಯವಾಗಿರುವಂತಹ ಭೂಮಿ, ಅದನ್ನು ನಾವು ನಮಸ್ಕರಿಸಬೇಕು. ಹಾಗೂ ವಿಶೇಷವಾಗಿ ಅಲ್ಲಿರುವಂತಹ ತುಂಗಭದ್ರಾ ಸ್ನಾನವನ್ನು ಮಾಡಬೇಕು. ಯಾಕೆಂದರೆ ಅದು ವರಾಹದೇವರ ಕಮಲದಿಂದ ಉತ್ಪತ್ತಿಯಾಗಿರುವಂತಹ ವಿಶೇಷವಾಗಿರುವಂತಹ ನೀರು. ಅದರಲ್ಲಿ ಕೂಡ ಅಲ್ಲಿರುವಂತಹ ಜಲಾಭಿಮಾನಿ ದೇವತೆಗಳಿಗೆ ನಾವು ವಿಶೇಷವಾಗಿ ನಮಸ್ಕರಿಸಿ ಸ್ನಾನವನ್ನು ಮಾಡಬೇಕು. ಮುಂದೆ ನಾವು ಬಂದು ಅಲ್ಲಿರುವಂತಹ ದುರ್ಗಾ ಪರಶುರಾಮರ ದರ್ಶನವನ್ನು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಮಂಚಾಲಮ್ಮನ ದರ್ಶನ, ಕ್ಷೇತ್ರಾಭಿಮಾನಿ ದೇವತೆ. ಯಾಕೆಂದರೆ ನಾವು ಪೂರ್ವದಲ್ಲೇ ನೋಡಿದ್ದೇವೆ, ರಾತ್ರಿ ದೇವತೆ ನಮ್ಮ ಮಹಾಲಕ್ಷ್ಮೀ ದೇವಿ ದುರ್ಗಾ ರೂಪದಲ್ಲಿ ಇದ್ದು ನಮ್ಮನ್ನು ಆವರಿಸಿಕೊಂಡಿರುವಂತಹ ಆ ಅಜ್ಞಾನವನ್ನು ನಾಶ ಮಾಡಿ ನಮ್ಮನ್ನು ರಕ್ಷಿಸಬೇಕು. ಮುಂದೆ ಗುಡಿಯನ್ನು ನಾವು ಮುಖ್ಯದ್ವಾರದ ಮೂಲಕವಾಗಿ ಪ್ರವೇಶಿಸುತ್ತಿದ್ದೇವೆ. ಅಲ್ಲಿರುವಂತಹ ವಾದೀಂದ್ರ ತೀರ್ಥರವನ್ನು ನೋಡುತ್ತಿದ್ದೇವೆ. ರಾಘವೇಂದ್ರರ ಉಭಯ ವಂಶಾಬ್ದಿ ಚಂದ್ರಮರು ಮಹಾನುಭಾವರು. ಅಲ್ಲೇ ಇರುವಂತಹ ಹನುಮಂತ ದೇವರು, ಶೇಷದೇವರು, ಗರುಡದೇವರ ದರ್ಶನವನ್ನು ಪಡೆದುಕೊಂಡು ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನವನ್ನು ನೋಡುತ್ತಿದ್ದೇವೆ. ಮೇಲುಗಡೆ ಕಾಣಿಸುವಂತಹ ನರಸಿಂಹದೇವರು, ಹಯಗ್ರೀವ ದೇವರು, ರಾಮದೇವರು, ಶ್ರೀನಿವಾಸ ಎಲ್ಲ ಪರಮಾತ್ಮನ ರೂಪಗಳು. ಅದೇ ರೀತಿಯಾಗಿ ಲಕ್ಷ್ಮೀದೇವಿಯ ರೂಪಗಳು, ವಾಯುದೇವರ ರೂಪಗಳು, ತತ್ವಾಭಿಮಾನಿ ದೇವತೆಗಳು. ಹಾಗೂ
ಸಕಲ ಗುರುಗಳ ದರ್ಶನ ನಮಗೆ ಆಗುತ್ತಿದೆ, ಸಕಲ ತೀರ್ಥಕ್ಷೇತ್ರಗಳ ದರ್ಶನ ಆಗುತ್ತಿದೆ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನದಲ್ಲಿ ಸಕಲ ದೇವತೆಗಳು, ಸಕಲ ನದ್ಯಾಭಿಮಾನಿ, ತೀರ್ಥಾಭಿಮಾನಿ, ಕ್ಷೇತ್ರಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಈ ವೃಂದಾವನ ದರ್ಶನದಿಂದ ಎಲ್ಲ ಕ್ಷೇತ್ರಗಳ ದರ್ಶನ, ಈ ವೃಂದಾವನದ ಸೇವೆಯಿಂದ ಎಲ್ಲ ಕ್ಷೇತ್ರ ಯಾತ್ರೆಯ ಫಲ ನಮಗೆ ಲಭಿಸುತ್ತಿದೆ. ಇಂತಹ ರಾಘವೇಂದ್ರ ಸ್ವಾಮಿಗಳು ಅಂದರೆ ನಮ್ಮನ್ನು ತಾಯಿಯಂತೆ ರಕ್ಷಣೆ ಮಾಡುವವರು. ಭೂತ ಪ್ರೇತ ಪಿಶಾಚಿ ಯಕ್ಷಿಣಿ ಭೀತಿ ಬಡಕರ ಭೀತಿ ಬಿಡಿಸಿ ಮಾತೆಯಂದದಿ ಪೊರೆವ ಸಂತತ ಭೀತಿ ವರ್ಜಿತನು. ದಾತ ಎನ್ನಯ ಮಾತು ಲಾಲಿಸೋ ಯಾದಕೀತರ ಮಾಡ್ದ್ಯ ಗುರುವರ ಪೋತನ ನಿನಗಲ್ಲಯತಿ ಕುಲನಾಥ ಸರ್ವಜ್ಞ. ನಮ್ಮ ಗುರುಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ, ನಾನು ಪೋತ ಮಗು, ನೀನು ಮಾತೆಗೆಂದದಿ ಪೊರೆವ ಸಂತತಿ ಭೀತಿ ವರ್ಜಿತನು. ಹೇಗೆ ಮಗು ಭಯಪಟ್ಟಾಗ ಮಾತೆಗೆ ಹೋಗಿ ಅಮ್ಮನಿಗೆ ಹೋಗಿ ಆ ಅಮ್ಮನ ಮಡಿಲಿನಲ್ಲಿ ಮಲ್ಲಿಕೊಂಡು ಅಮ್ಮ ಹೇಗೆ ರಕ್ಷಣೆ ಮಾಡುತ್ತಾಳೋ ಅದೇ ರೀತಿಯಾಗಿ ನನ್ನನ್ನು ಕೂಡ ನಾನು ಭೂತ ಪ್ರೇತ ಪಿಶಾಚಿ ಯಕ್ಷಿಣಿ ಎಲ್ಲ ಭಯದಿಂದ ಬಳಲುತ್ತೇನೆ, ವಿಶೇಷವಾಗಿ ಆ ಸಂಸಾರದ ಭಯದಿಂದ ಬಳಲುತ್ತಿದ್ದೇನೆ. ಅಂತಹ ನನ್ನನ್ನೂ ಕೂಡ ಮಗುವಂತೆ ರಕ್ಷಿಸಿ ನನ್ನನ್ನು ಪಾಲಿಸಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಮಾತ ಪಿತ ಸುತ ಭ್ರಾತ ಬಾಂಧವ ದೂತ ಸತಿ ಗುರುನಾಥ ಗತಿಮತಿ ನೀತ ಸುಖ ಮುಖವ್ರಾತ ಸಂತತ ಎನಗೆ ನೀನಯ್ಯ. ಭೂತಿದಾಯಿ ಸರ್ವಲೋಕದಿ ಖ್ಯಾತಿ ಗುರು ಪವಮಾನ ವಂದಿತ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿ ಪಡೆದಿರುವೆ. ಏನು ಮಾತು ಗುರು ಜಗನ್ನಾಥದಾಸರು ಹೇಳ್ತಾರೆ. ಮಾತಾ ಪಿತಾ ಸುತ ಭ್ರಾತ ಬಾಂಧವ ದೂತ ಸತಿ ಗುರು ನಾಥ ಗತಿ ಮತಿ ಎಲ್ಲವೂ ನೀನೇ ರಾಘವೇಂದ್ರ ಸ್ವಾಮಿಗಳೇ. ತ್ವಮೇವ ಮಾತಾಚ ಪಿತಾ ಸ್ವಾಮಿ. ಅದೇ ರೀತಿಯಾಗಿ ಕೂಡ ರಾಘವೇಂದ್ರ ಸ್ವಾಮಿಗಳು ಕೂಡ ನಮಗೆ ಎಲ್ಲ ಸರ್ವಸ್ವವನ್ನು ಉಂಟು ಮಾಡುವಂತಹ ಮಹಾ ವ್ಯಕ್ತಿಗಳು. ವಿಶೇಷವಾಗಿ ಮಾತಾ ಪಿತಾ ಎಲ್ಲ ಶಬ್ದದ ವಾಚ್ಯ, ಅದರ ಮುಖ್ಯವಾದ ಅರ್ಥ ಏನು ಶಾಸ್ತ್ರದಲ್ಲಿ ಅಂದರೆ ನರಕದ ಭಯದಿಂದ ಪಾರು ಮಾಡುವಂತಹ ವ್ಯಕ್ತಿಗೆ ನಾವು ವಿಶೇಷವಾಗಿ ಮಾತಾ ಪಿತಾ ಸುತ ಎಲ್ಲ ಬೇರೆ ಬೇರೆ ಅರ್ಥದಲ್ಲಿ ನಾವು ನೋಡ್ಕೊಳ್ಬಹುದು. ಆದ್ದರಿಂದ ಆ ನರಕದ ಭಯವನ್ನು ವಿಶೇಷವಾಗಿ ದೂರ ಮಾಡಬೇಕು. ಅದೇ ರೀತಿಯಾಗಿ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಯಾಕೆಂದರೆ ಭೂತಿದಾಯಿ ಸರ್ವಲೋಕದಿ ಖ್ಯಾತ ಗುರು ಪವಮಾನ ವಂದಿತ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿ ಪಡೆದಿರುವಿ. ವಿಶೇಷವಾಗಿ ಭೂತಿದಾಯಿ, ಆ ಭೂತತ್ವ ನಮ್ಮ ಚೇತನತ್ವ ಕೊಡುವಂತಹ ಸರ್ವಲೋಕದಿ ಖ್ಯಾತಯಾಗಿರುವಂತಹ ಗುರು ಪವಮಾನ, ನಾವು ಈಗಷ್ಟೇ ನೋಡಿದ್ದೇವೆ, ನಮಗೆ ಜೀವ ಕೊಡುವಂತಹ ಗುರು ಪವಮಾನ, ನಮ್ಮನ್ನು ಪವಿತ್ರೀಗೊಳಿಸುವಂತಹ ಮುಖ್ಯ ಪ್ರಾಣದೇವರು, ಅವರು ಪೂಜೆ ಮಾಡುವಂತಹ ದಾತ, ಎಲ್ಲವನ್ನು ಕೊಡುವಂತಹ ಆ ಗುರು ಜಗನ್ನಾಥನಾಗಿರುವಂತಹ ಗುರು ಜಗನ್ನಾಥ ವಿಠಲನ ಪ್ರೀತಿ ಯಾರಲ್ಲಿ ಹೆಚ್ಚಾಗಿ ಈ ಲೋಕದಲ್ಲಿ ಯಾರಿಗೆ ಹೆಚ್ಚಲ್ಲಿ ನಾವು ಜಾಸ್ತಿ ನೋಡಬಹುದು, ಯಾರಲ್ಲಿ ವಿಶೇಷವಾಗಿ ಅವರ ಪ್ರೀತಿ ಇದೆ ಅಂದರೆ ಆ ಗುರು ಜಗನ್ನಾಥನ ಪ್ರೀತಿ ಹಾಗೂ ವಾಯುದೇವರ ಪ್ರೀತಿ ನಮ್ಮ ರಾಘವೇಂದ್ರ ಸ್ವಾಮಿಗಳಲ್ಲಿದೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನ ಇರುವಂತಹದ್ದು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಶರಣಾಗತರಾದರೆ ಅವರು ವಿಶೇಷವಾಗಿ ಯಾರು ತಾವು ಪೂಜೆ ಮಾಡುವಂತಹ ಆ ಪವಮಾನ ನಾಮಕ ವಾಯುದೇವರು, ಆ ಗುರು ಜಗನ್ನಾಥದ ವಿಠಲನು ಅರ್ಥಾತ್ ನಮ್ಮ ಬಿಂಬನ ಬಳಿಗೆ ಕರೆದುಕೊಂಡು ಹೋಗರಾಗುತ್ತಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನವನ್ನು ನೋಡುತ್ತಾ ನಾವು ಶರಣಾಗತರಾಗುತ್ತಿದ್ದೇವೆ. ಅಲ್ಲಿ ಕಾಣಿಸುವಂತಹ ದೃಶ್ಯವೇ ನಮ್ಮ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾನುಭಾವರು. ನರಸಿಂಹದೇವರು ತಾವು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ಎಲ್ಲ ದೇವತೆಗಳು ಬಂದು ಸ್ತುತಿ ಮಾಡ್ತಾರೆ. ಆದರೂ ಕೂಡ ತಾನು ಕ್ರೋಧ ಅಭಿವ್ಯಕ್ತ ಮಾಡ್ತಾನೆ. ಯಾಕೆಂದರೆ ಪ್ರಹ್ಲಾದರಾಜರ ಮಹಿಮೆ ತೋರಿಸಬೇಕು ಲೋಕಕ್ಕೆ ಅಂತ. ಅವರೆಲ್ಲರ ನಂತರದಲ್ಲಿ ವಿಶೇಷವಾಗಿ ನಮ್ಮ ಪ್ರಹ್ಲಾದರಾಜರು ಬಂದು ಸ್ತುತಿ ಮಾಡ್ತಾರೆ. ಯಾವ ರೀತಿ ಅಂದರೆ ಅಂದರೆ ಯಾಕೆ ನರಸಿಂಹದೇವರು ಅಷ್ಟು ಮುಖ್ಯ ನಮಗೆ ಮಾಧ್ವರಿಗೆ ಅರ್ಥಾತ್ ವೈಷ್ಣವರಿಗೆ ಅಂದರೆ ಬಹಳಷ್ಟು ತತ್ವಗಳು ತೋರಿಸ್ಕೊಡ್ತಾನೆ ಪರಮಾತ್ಮ ಈ ರೂಪದಲ್ಲಿ. ಯಾವಾಗ ನಾವು ಭಕ್ತಿಯಿಂದ ಪರಮಾತ್ಮನ ಸ್ತುತಿ ಮಾಡ್ತೀವೋ ಆ ಸಮಯದಲ್ಲಿ ಅದೇ ಕ್ಷಣಕ್ಕೆ ತಾನು ಬಂದು ರಕ್ಷಿಸುತ್ತಾನೆ. ಹಾಗೂ ಪರಮಾತ್ಮನಿಗೆ ಜನನ ಮರಣವಿಲ್ಲ ಅಂತ ತೋರಿಸಿಕೊಡುವಂತಹ ರೂಪ. ಯಾಕೆಂದರೆ ಕಂಬದಿಂದ ಬಂದಂತಹ ಮಹಾನುಭಾವ. ಯಾಕೆಂದರೆ ನಾವು ಬೇರೆ ರೂಪದಲ್ಲಿ ಹೇಳಬಹುದು, ಲೌಕಿಕದಲ್ಲಿ ನಾವು ಹೇಳಬಾರ್ದು, ಈ ಲೋಕದಲ್ಲಿ ಹೇಳಬಹುದು. ಆ ಕೃಷ್ಣನಿಗೆ ತಂದೆ ತಾಯಿ ಇದ್ದರು ಅಂದರೆ ಕೃಷ್ಣನಿಗೆ ಜನ್ಮವಿದೆ ಅಂತ ಎಲ್ಲ ಆಕ್ಷೇಪಗಳು ಬರುತ್ತವೆ. ಆದ್ದರಿಂದ ಆ ಆಕ್ಷೇಪವನ್ನು ನಿರಾಕರಣೆ ಮಾಡಲಿಕ್ಕೆ ಪರಮಾತ್ಮ ನರಸಿಂಹರೂಪನಾಗಿ ಸ್ತಂಭದಿಂದ ಒಡೆದುಕೊಂಡು ಬಂದ ಅಂತಹ ದಿವ್ಯವಾದ ರೂಪ ಪರಮಾತ್ಮನ ಅನಂತ. ನಾನು ಹೇಳಿದೆ ಪೂರ್ವದಲ್ಲಿ, ಎಲ್ಲ ಒಂದೊಂದು ರೂಪಕ್ಕೂ ಒಂದೊಂದು ವಿಶೇಷವಾದಂತಹ ಮಹಿಮೆ ಇದೆ. ಆ ನರಸಿಂಹ ರೂಪ ವಿಶೇಷವಾಗಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರೆ ಪರಮಾತ್ಮನ ಬೇರೆ ಬೇರೆ ರೂಪಗಳು ವಿಶೇಷವಾಗಿ ಬೇರೆ ಬೇರೆ ಅಸುರರನ್ನು ಸಂಹಾರ ಮಾಡಿರುವಂತಹದ್ದು. ಅದೇ ರೀತಿಯಾಗಿ ಪರಮಾತ್ಮನ ಅನಂತ ರೂಪಗಳನ್ನು ಸ್ತುತಿ ಮಾಡ್ತಾರೆ. ಇತ್ತಂ ನೃತಿರ್ಯಗೃಷಿ ದೇವ ಝಷಾವತಾರೈರ್ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್
ಧರ್ಮಂ ಮಹಾಪುರುಷ ಪಾಸಿ ಯುಗಾನವೃತ್ತಂ ಚನ್ನಃ ಕಲೋ ಯದಭವಸ್ತ್ರಿಯುಗೋಥ ಸತ್ವಂ. ಪರಮಾತ್ಮ, ಎಂತಹ ರೂಪಗಳು ನಿನ್ನದು. ಅಂದರೆ ನರನ ರೂಪ, ತಿರ್ಯಕ್ ಅಂದರೆ ಒಂದು ಪ್ರಾಣಿಗಳ ರೂಪ ಅಂದರೆ ವರಾಹ ನರಸಿಂಹ ರೂಪಗಳು, ಋಷಿ ರೂಪ ಅಂದರೆ ವಿಶೇಷವಾಗಿ ಪರಶುರಾಮ ರೂಪ, ದೇವ ಝಷ ಅಂದರೆ ಮತ್ಸ್ಯ ಕುರ್ಮಾದಿ ರೂಪಗಳು, ನೀರಿನಲ್ಲಿ ಹೋಗುವಂತಹ ರೂಪ, ಇತ್ಯಾದಿ ಅವತಾರೈಹಿ ಲೋಕಾನ್ ವಿಭಾವಯಸಿ. ಈ ರೀತಿಯಾಗಿ ಮತ್ಸ್ಯಾದಿ ಎಲ್ಲ ರೂಪಗಳಿಂದ ಅಂದರೆ ಮನುಷ್ಯನ ಆಕಾರದಲ್ಲಿ, ಪ್ರಾಣಿಯ ಆಕಾರದಲ್ಲಿ, ಋಷಿಯ ದೇವತೆಗಳ ಎಲ್ಲ ಆಕಾರದಲ್ಲಿ ಬಂದು ಲೋಕವನ್ನು ಅನಂತ ರೂಪದಲ್ಲಿ ನೀನು ರಕ್ಷಿಸುತ್ತೀಯಾ. ಆದ್ದರಿಂದ ನೀನು ವಿಶೇಷವಾಗಿ ಇರುವಂತಹದ್ದು ಅಂದರೆ ತ್ರಿಯುಗ ಹೂತಿ, ವಿಶೇಷವಾಗಿ ಪರಮಾತ್ಮನನ್ನು ತ್ರಿಯುಗತಸ್ತ್ವಂ ಅಂತ ಹೇಳ್ತಾರೆ. ಅಂದರೆ 3 ಯುಗದಲ್ಲಿ ವಿಶೇಷವಾಗಿ ನೀನು ಬಂದು ನಮ್ಮನ್ನೆಲ್ಲರನ್ನೂ ರಕ್ಷಿಸುತ್ತೀಯಾ ಪರಮಾತ್ಮ ಅಂತ ಸ್ತುತಿ ಮಾಡ್ತಾರೆ. ಆವಾಗ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ, ಆ 4ನೇ ಯುಗ, ಈ ಕಲಿಯುಗದಲ್ಲಿ ಪರಮಾತ್ಮ ಹೇಗೆ ನಮ್ಮನ್ನು ರಕ್ಷಿಸುತ್ತಾನೆ ಅಂದರೆ ವಿಶೇಷವಾಗಿ ತನ್ನ ಭಕ್ತರನ್ನು ಕಳಿಸಿ ಅವರ ಮೂಲಕವಾಗಿ ತಾನು ನಮಗೆ ರಕ್ಷಣೆ ಮಾಡ್ತಾನೆ. ಯಾಕೆಂದರೆ ಮಧ್ವವಿಜಯಲ್ಲಿ ಬರುವಂತಹ ಮಾತು ನಾಥ ಕಲೌ ತ್ರಿಯುಗ ಹೂತಿ ಅಂತ ಮುಂದೆ ಬರ್ತಾ ಹೋಗುತ್ತೆ. ವಿಶೇಷವಾಗಿ ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳಾಗಿ ತಾವೇ ಪರತ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ತಾವು ಆ ದೇವತೆಗಳು ಬಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ತತ್ವಜ್ಞಾನವನ್ನು ಲೋಕಕ್ಕೆ ಹರಡಬೇಕು ಅಂತ. ಆ ಸಮಯದಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ತ್ರಿಯುಗ ಹೂತಿ, ಕಲಿಯುಗದಲ್ಲಿ ಅವತಾರ ಮಾಡಲ್ಲ, ಆದ್ದರಿಂದ ನನ್ನ ಭಕ್ತನಾಗಿರುವಂತಹ ಭಕ್ತಶ್ರೇಷ್ಠನಾಗಿರುವಂತಹ ವಾಯುದೇವರನ್ನು ಕಳಿಸ್ಕೊಡ್ತೇನೆ ಅಂತ. ಅದೇ ರೀತಿಯಾಗಿ ಪರಮಾತ್ಮನ ಆಜ್ಞೆಯನ್ನು ತಲೆಯ ಮೇಲೆ ಧಾರಣೆ ಮಾಡಿಕೊಂಡು, ಅದೇ ರೀತಿಯಾಗಿ ದೇವತೆಗಳ ಪ್ರಾರ್ಥನೆಯನ್ನು ಹಾರವರ ಹೃದಯನಿಧಾಯ, ಆ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಮಧ್ವಾಚಾರ್ಯರಾಗಿ ನಮ್ಮ ವಾಯುದೇವರು ಬಂದು ಈ ತತ್ವಜ್ಞಾನವನ್ನು ನಮಗೆ ಹಂಚುವವರಾಗಿದ್ದಾರೆ. ಆದ್ದರಿಂದ 4 ಯುಗದಲ್ಲಿ ಪರಮಾತ್ಮ ವಿಶೇಷವಾಗಿ ತನ್ನ ಭಕ್ತರ ಮೇಲೆ ರಕ್ಷಿಸುತ್ತಾನೆ. ಯಾಕೆಂದರೆ 3 ಯುಗದಲ್ಲಿ ಅನಂತ ಅವತಾರದಲ್ಲಿ ಬಂದು ಆ ಮಹಿಮೆಯನ್ನು ತೋರಿಸಿ, ಆ 4ನೇ ಯುಗ ಆಗಿರುವಂತಹ ಕಲಿಯುಗದಲ್ಲಿ ತನ್ನ ಭಕ್ತರಿಂದ ಸ್ತುತ್ಯನಾಗಿ ಆ ರೂಪಗಳಲ್ಲಿ ಬಂದು ತಾನು ಆ ಭಕ್ತರಿಗೆ ರಕ್ಷಿಸುತ್ತಾನೆ. ಅಂತಹ ಪರಮಾತ್ಮನ ಸ್ತುತಿ ಮಾಡಿರುವಂತಹ ಆ ಪ್ರಹ್ಲಾದರಾಜರನ್ನು ನೋಡುತ್ತಿದ್ದೇವೆ. ಆ ಪ್ರಹ್ಲಾದರಾಜರನ್ನು ನೋಡಿ ನರಸಿಂಹದೇವರು ತೃಪ್ತಿಗೊಂಡು ಕೇಳುತ್ತಾರೆ, ಮಗು ಏನು ಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ಏನು ಮಾತು ಹೇಳ್ತಾರೆ, ಯದಿದಾಸ್ಯಸಿ ಮೇ ಕಾಮಾನ್ ವರಾಂ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಯಾವವರೂ ಬೇಕಿಲ್ಲ ನನಗೆ ನರಸಿಂಹದೇವರೇ, ಆದರೆ ನೀನು ದೊಡ್ಡವರು ಕೇಳಿದ್ದೀಯಾ, ನೀನು ಯಾವ ವರ ಕೇಳಿದರೆ ನನಗೆ ಯಾವ ವರ ಬೇಕು ಅಂದರೆ ವಿಶೇಷವಾಗಿ ನನ್ನ ಹೃದಯದಲ್ಲಿ ಯಾವುದೇ ತರಹದ ವರಮ್ಮೇ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ, ನನ್ನ ಹೃದಯದಲ್ಲಿ ಯಾವುದೇ ಕಾಮದ ಬಯಕೆ ಬರದೇ ಇರಲಿ, ಆ ವಿಶೇಷವಾಗಿರುವಂತಹ ವರ ನನಗೆ ಕರುಣಿಸುವಂತಹ ಪ್ರಹ್ಲಾದರಾಜ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಅದನ್ನು ಕೇಳಿದಂತಹ ನರಸಿಂಹದೇವರಿಗೆ ವಿಶೇಷವಾಗಿ ಖುಷಿ ಬರುತ್ತದೆ. ವಿಶೇಷವಾಗಿ ಅಂತಹ ಸಮಯದಲ್ಲಿ ನಾವು ಕೂಡ ಈ ವೃತ್ತಾಂತವನ್ನು ನೋಡಿ ನಾವು ಕೂಡ ನರಸಿಂಹದೇವರಲ್ಲಿ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಮ್ಮ ಹೃದಯದಲ್ಲೂ ಆ ಲೌಕಿಕದ ಆಸೆ, ಯಾವುದೇ ತರಹದ ಲೌಕಿಕ ಆಸೆ ಹುಟ್ಟದೇ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅದು ಬಹಳ ದೂರದ ಮಾತು, ಆದರೂ ಕೂಡ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾಗಿರುವಂತಹದ್ದು ನರಸಿಂಹದೇವರ ಅನುಗ್ರಹ. ಪ್ರಹ್ಲಾದರಾಜರ ಮೂಲಕವಾಗಿ ಈ ನರಸಿಂಹದೇವರ ಅನುಗ್ರಹವನ್ನು ನಾವು ಪಡೆದುಕೊಂಡು ನಮಸ್ಕಾರ ಮಾಡುತ್ತಿದ್ದೇವೆ. ಮುಂದೆ ವೃಂದಾವನವನ್ನು ನೋಡಿದಾಗ ನಮಗೆ ಕಾಣಿಸುವಂತಹದ್ದು ಮಹಾನುಭಾವರು ನಮ್ಮ ಬಾಹ್ಲಿಕರಾಜರು. ಭೀಮಸೇನ ದೇವರು ತಾವು ಯಾವ ವೈಷ್ಣವರನ್ನು ಸಂಹಾರ ಮಾಡಲ್ಲ ಅಂತ ಪ್ರತಿಜ್ಞೆ ತಗೊಂಡರು ಆ ಬಾಹ್ಲಿಕ ರಾಜರಿಗಾಗಿ. ಯಾಕೆಂದರೆ ವೈಷ್ಣವರು ಆದರೂ ಕೂಡ ತಾವು ಸತ್ತರೆ ಭೀಮಸೇನ ದೇವರ ಗದೆಯಿಂದನೇ ಸಾಯಬೇಕು ಅಂತ ಪ್ರತಿಜ್ಞೆ ಮಾಡಿದಂತಹ ಅವರು ಕೂಡ ಮಹಾನುಭಾವರು. ಆ ಭಕ್ತರ ಮೇಲೆ ಕರುಣೆ ತೋರಿಸಲಿಕ್ಕೆ ಭೀಮಸೇನ ದೇವರು ಅವರು ತಮ್ಮ ಬಾಹ್ಲಿಕ ರಾಜರು ಭೀಮಸೇನ ದೇವರ ಮೇಲೆ ಯುದ್ಧಕ್ಕೆ ಬಂದಾಗ ಗದಾಯುದ್ಧವನ್ನು ಮಾಡಿ ಆ ಗದೆಯಿಂದ ಸಂಹಾರ ಮಾಡ್ತಾರೆ. ಭಕ್ತರ ಮೇಲೆ ಕರುಣೆ ತೋರಿಸಲಿಕ್ಕೆ ಮಾಡಿದಂತಹ ಮಹಾ ಮಹಿಮೆ ಇದು ಭೀಮಸೇನ ದೇವರದ್ದು. ಅದೇ ರೀತಿಯಾಗಿ ನಾವು ತಪ್ಪು ಮಾರ್ಗದಲ್ಲಿ ನಡೆದರೂ ಭೀಮಸೇನ ದೇವರ ಗದೆ ಅರ್ಥಾತ್ ವಾಯುದೇವರ ಕರುಣೆಯಿಂದ ನಾವು ಸರಿಯ ಮಾರ್ಗಕ್ಕೆ ಹೋಗುವಂತಹ ಮಹಿಮೆಯ ಕಾರ್ಯ ಆಗಬೇಕು. ಆದ್ದರಿಂದ ಬಾಹ್ಲಿಕ ರಾಜರಲ್ಲಿ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡೋಣ. ಭೀಮಸೇನ ದೇವರು ವಾಯುದೇವರಲ್ಲಿ ಶರಣಾಗತರಾಗುವಂತಹ ಬುದ್ಧಿ ಕರುಣಿಸಿರಿ ಅಂತ ಮುಂದೆ ನಮಸ್ಕರಿಸಿ ನಾವು ಮತ್ತೆ ವೃಂದಾವನವನ್ನು ನೋಡಿದಾಗ ನಮಗೆ ಕಾಣಿಸುವಂತಹದ್ದು ಮಹಾನುಭಾವರು ವ್ಯಾಸರಾಜರು. ಇಂತಹ ವ್ಯಾಸರಾಜರು ಅಂದರೆ ಕೃಷ್ಣನನ್ನು ಒಲಿಸಿಕೊಂಡಂತಹ ಮಹಾನುಭಾವರು. ಶಾಲಿಗ್ರಾಮ ಎಂಬಂತಹ ತಾಳವನ್ನು ಕುಟ್ಟುತ್ತಾ ಜ್ಞಾನಭಕ್ತಿ ವೈರಾಗ್ಯ ಪುರಸ್ಸರವಾಗಿ ಕೃಷ್ಣನನ್ನು ಪಾಡುತ್ತಿದ್ದಾರೆ. ಆ ಜಗದೊಡೆಯನಾಗಿರುವಂತಹ ಕೃಷ್ಣ ನರ್ತನವನ್ನೂ ಕೂಡ ಮಾಡುತ್ತಿದ್ದಾನೆ. ಆ ದೃಶ್ಯವನ್ನು ನೋಡಿ ನಾವು ವ್ಯಾಸರಾಜರನ್ನು ಸ್ತುತಿದ್ದೇವೆ. ಎಂತಹ ವ್ಯಾಸರಾಜರು ಅಂದರೆ ಅವರ ನಾಮಸ್ಮರಣೆಯ ಮಹಿಮೆ.
ವಾತಜ್ವರಾದಿರೋಗಾಶ್ಚ ಭಕ್ತ್ಯಾ ಯಮುಪಸೇವಿತಃ ದೃಢವ್ರತಸ್ಯ ನಶ್ಯಂತಿ ಪಿಶಾಚಾಸ್ಯ ತಮಾಶ್ರಯೇ ಭೂತಪ್ರೇತ ಪಿಶಾಚಾದ್ಯ ಯಸ್ಯ ಸ್ಮರಣ ಮಾತ್ರತಃ ಪಲಾಯಂತೆ ಶ್ರೀನೃಸಿಂಹ ಸ್ಥಾನಂ ತಮಹಮಾಶ್ರಯೇ. ವಿಶೇಷವಾಗಿ ಎಲ್ಲ ರೋಗ ರುಜಿನಗಳೂ ನಾಶವಾಗುತ್ತವೆ. ಯಾಕೆಂದರೆ ಯಾರ ನಾಮಸ್ಮರಣೆಯಿಂದ ಭೂತ ಪ್ರೇತ ಪಿಶಾಚಿಗಳು ಎಲ್ಲ ನಾಶ ಆಗುತ್ತೆ. ಯಾಕೆಂದರೆ ಪಲಾಯಂತೆ ಶ್ರೀನೃಸಿಂಹ, ನರಸಿಂಹದೇವರ ಕೃಪಾಕಟಾಕ್ಷವಿದೆ ಆ ವ್ಯಾಸರಾಜನ ಮೇಲೆ. ಯಾಕೆಂದರೆ ಈ ವ್ಯಾಸರಾಜರೇ ಪ್ರಹ್ಲಾದರ ರಾಜರ ಅವತಾರ. ಆದ್ದರಿಂದ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ನಮಗೆ ಉದ್ಧಾರ ಮಾಡ್ತಿದ್ದಾರೆ, ನಮಗೆ ವರವನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಥಾತ್ ಅವರ ಅಂತರ್ಗತ ಆ ನರಸಿಂಹದೇವರ ಕೃಪಾಕಟಾಕ್ಷವೂ ಕೂಡ ಅವರ ಮೂಲಕವಾಗಿ ನಮಗೆ ಬರುತ್ತಿದೆ. ಅಂತಹ ಮಹಾನುಭಾವರು ವ್ಯಾಸರಾಜಗುರು ಸಾರ್ವಭೌಮರು. ಅವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿರುವಂತಹದ್ದು ನಮಗೂ ಕೂಡ ಇದೇ ರೀತಿಯಾಗಿ ಜ್ಞಾನಭಕ್ತ ವೈರಾಗ್ಯಗಳು ನೀವು ಹೇಗೆ ಪರಮಾತ್ಮನನ್ನು ಒಲಿಸಿಕೊಂಡಿದ್ದೀರೋ ಅದೇ ರೀತಿಯಾಗಿ ನಮಗೂ ಕೂಡ ನಮ್ಮ ಸ್ವರೂಪಕ್ಕೆ ಅನುಗುಣವಾಗಿರುವಂತಹ ಯೋಗ್ಯತಾನುಸಾರ ಆ ಒಂದು ಜ್ಞಾನಭಕ್ತಿ ವೈರಾಗ್ಯವನ್ನು ಕರುಣಿಸಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮತ್ತು ನಮಸ್ಕರಿಸಿ ನಾವು ನೋಡಿದಾಗ ನಮಗೆ ಕಾಣಿಸುವಂತಹದ್ದು ರಾಘವೇಂದ್ರ ಸ್ವಾಮಿಗಳ ದಿವ್ಯವಾಗಿರುವಂತಹ ವೃಂದಾವನ, ಭವ್ಯಸ್ವರೂಪ ರಾಘವೇಂದ್ರ ಸ್ವಾಮಿಗಳ ಅಪಾದಮೂಳಿ ಪರ್ಯಂತ ನೋಡುತ್ತಿದ್ದೇವೆ. ಕೊರಳಲ್ಲಿ ಆ ಒಂದು ತುಳಸಿ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ. ಕಮಂಡಲು ಆ ಒಂದು ಜಪಮಾಲೆಯನ್ನು ಹಿಡಿದುಕೊಂಡು ರಾಮದೇವರ ಧ್ಯಾನದಲ್ಲಿ ಮಗ್ನನಾಗಿರುವಂತಹದ್ದು. ದಿವ್ಯ ಪಾದುಕೆಗಳು, ದಿವ್ಯವಾಗಿರುವಂತಹ ತೇಜಸ್ಸು ಮುಖದಲ್ಲಿ, ಹೃದಯದಲ್ಲಿ ರಾಮದೇವರ ಧ್ಯಾನ ಮಾಡಿ ವಿಶೇಷವಾಗಿ ತಾವು ಮೆರೆಯುತ್ತಿದ್ದಾರೆ. ಅವರ ಕಾರುಣ್ಯ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ನೋಡ್ತಾ ಬರಬಹುದು. ಒಂದೊಂದು ಘಟನೆಯಲ್ಲೂ ಅವರ ಕಾರುಣ್ಯ ಎಷ್ಟು ಅಂತ. ರಾಘವೇಂದ್ರ ಸ್ವಾಮಿಗಳ ಜೀವನದ ಒಂದು ಸಮಯದಲ್ಲಿ ಬರುವಂತಹ ಮುಖ್ಯ ಘಟನೆ, ಆ ಒಂದು ಮ್ಲೇಚ್ಛ ರಾಜ ಆ ನವಾಬನು ತಾನು ರಾಘವೇಂದ್ರ ಸ್ವಾಮಿಗಳ ತಾಕತ್ತನ್ನು ಪರೀಕ್ಷಿಸಲಿಕ್ಕೆ ಆ ರಾಘವೇಂದ್ರ ಸ್ವಾಮಿಗಳನ್ನು ಕರೆಸಿಕೊಂಡು ಭಿಕ್ಷೆಯ ಸಮಯದಲ್ಲಿ ಯಾವ ಕಾಣಿಕೆ ಸಲ್ಲಿಸಬೇಕಾದರೆ ಅವನು ಮಾಂಸಾದಿಗಳನ್ನು ತಟ್ಟೆಯಲ್ಲಿ ಇಟ್ಟು ಅದನ್ನು ಮುಚ್ಚಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಡುತ್ತಾನೆ. ರಾಘವೇಂದ್ರ ಸ್ವಾಮಿಗಳ ಅಪರೋಕ್ಷ ಜ್ಞಾನಿಗಳು ಅವರು ಅಲ್ಲಿ ಆ ತಟ್ಟೆಯಲ್ಲಿರುವಂತಹ ಅದನ್ನು ತಾವು ಕಂಡು ಅದರಲ್ಲಿ ಇರುವಂತಹ ದೇವರು ನನ್ನ ಬಿಂಬನಾದ ಶ್ರೀಹರಿ ಹಾಗೂ ಫಲ ಸಾತ್ವಿಕ ಪದಾರ್ಥ ಅರ್ಥಾತ್ ಫಲ ಪುಷ್ಪಗಳಲ್ಲಿ ಇರುವಂತಹ ಪರಮಾತ್ಮನು ಒಂದೇ ಅಂತ ತಾವು ಧ್ಯಾನ ಮಾಡಿಕೊಂಡಾಗ ಆ ಪರಮಾತ್ಮ ಆ ಮಾಂಸಾದಿಗಳಲ್ಲಿರುವಂತಹ ಆ ಪರಮಾತ್ಮನ ರೂಪ ಏನಿತ್ತೋ ಆ ಹಣ್ಣಿನಲ್ಲಿ ಇರುವಂತಹ ರೂಪಕ್ಕೆ ಪರಿವರ್ತನೆ ಆಯಿತು. ಅಂದರೆ ಪರಮಾತ್ಮ ಯಾಕೆ ಮಾಡ್ತಾನೆ ಅಂದರೆ ಗುರುಗಳ ಮಹಿಮೆ ತೋರಿಸಲಿಕ್ಕೆ. ರಾಘವೇಂದ್ರ ಸ್ವಾಮಿಗಳ ಚಿಂತನಾ ಕ್ರಮ ಆ ಮಾಂಸಾದಿಗಳಲ್ಲಿ ಆ ಪರಮಾತ್ಮನ ಗುಣಗಳನ್ನು ತಾವು ಯೋಚನೆ ಮಾಡಿದಾಗ ಬಂದಿರುವಂತಹದ್ದು. ಅಂದರೆ ರಾಘವೇಂದ್ರ ಸ್ವಾಮಿಗಳು ಇದರ ಆಸೆ ಏನಿರಲಿಲ್ಲ. ರಾಘವೇಂದ್ರ ಸ್ವಾಮಿಗಳು ಅವರು ಭಕ್ತರ ಮೇಲೆ ಉದ್ಧಾರ ಮಾಡಲಿಕ್ಕೆ ತೋರಿಸುವಂತಹ ಮಹಿಮೆ. ಯಾಕೆಂದರೆ ಮುಂದೆ ಈ ಕತೆ ಮುಂದುವರಿಯುತ್ತೆ. ಆದರೆ ಆ ರಾಘವೇಂದ್ರ ಸ್ವಾಮಿಗಳ ಚಿಂತನಾ ಕ್ರಮ ಆ ರೀತಿಯಾಗಿತ್ತು. ಮುಂದೆ ಮತ್ತೆ ಆ ನವಾಬನು ಶರಣಾಗತನಾಗಿ ಎಲ್ಲ ಆ ಕತೆ ಮುಂದೆ ಹೋಗುತ್ತೆ. ಅವನು ಮತ್ತೆ ಆ ನವಾಬ ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ಏನಾಗ್ತಾನೆ, ತಾನು ಕುರಿಯ ಜನ್ಮವನ್ನು ತಾಳ್ತಾನೆ. ಯಾಕೆಂದರೆ ಆ ಏನು ಮಾಂಸ ಇಟ್ಟಿದ್ದನೋ ಅದು ಕುರಿಯ ಮಾಂಸ ಅಂತ ಅದು ಪ್ರತೀತಿ. ಅವನು ಅದೇ ರೀತಿಯಾಗಿ ಗುರುಗಳಿಗೆ ಅಪಮಾನ ಮಾಡ್ತಾನಲ್ವಾ, ಆ ಬುದ್ಧಿ ಇನ್ನೂ ಅಂದರೆ ಆ ಕರ್ಮಕ್ಕೆ ಪರಮಾತ್ಮ ಅನುಗುಣವಾಗಿ ಈ ಒಂದು ಜನ್ಮವನ್ನು ಕೊಡ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಇದು ಸುಶೀಲೇಂದ್ರರ ಕಾಲ. ಅಂದರೆ ಯಾವ ಮಹಾನುಭಾವರು ಇದ್ದಾರೋ ಪ್ರಾಯಶಃ 100-120 ವರ್ಷ ಹಿಂದೆ ಈ ಘಟನೆ ನಡೆದದ್ದು. ಆ ಕುರಿ ಬಂದು ಮತ್ತೆ ಕಾರ್ಖಾನೆ ಕರ್ಕೊಂಡು ಹೋಗ್ತಿರ್ತಾರೆ ಆ ಕುರಿಯನ್ನು. ಅದನ್ನು ನೋಡಿದಂತಹ ಸುಶೀಲೇಂದ್ರರ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಮತ್ತೆ ಈ ಘಟನೆಯನ್ನು ಹೇಳ್ತಾರೆ. ಆ ನವಾಬ ಯಾರಿದ್ದನೋ ಆ ನವಾಬನೇ ಈ ಕುರಿಯ ರೂಪದಲ್ಲಿ ಬಂದಿದ್ದಾನೆ, ಅವನನ್ನು ನೀನು ರಕ್ಷಿಸಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಸುಶೀಲೇಂದ್ರರಿಗೆ ಕನಸಿನಲ್ಲಿ ಬಂದು ಹೇಳ್ತಾರೆ. ಅದೇ ರೀತಿಯಾಗಿ ಸುಶೀಲೇಂದ್ರ ಸ್ವಾಮಿಗಳು ಆ ಕುರಿಯನ್ನು ತಂದು ಮತ್ತೆ ಮಠದಲ್ಲಿ ಸಾಕಿ ಮತ್ತೆ ಅದನ್ನು ಸಾಕಿ ಆ ರೀತಿಯಾಗಿ ನೋಡ್ಕೊಳ್ತಾರೆ. ಅದರ ಘಟನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಂದು ಜನ್ಮ ಅಷ್ಟೇ ಅಲ್ಲ, ಆ ಜನ್ಮದಲ್ಲಿ ಅಷ್ಟೇ ಅಲ್ಲ ನವಾಬನ ಉದ್ಧಾರ ಮಾಡಿದ್ದು, ಮುಂದಿನ ಜನ್ಮದಲ್ಲೂ ಕೂಡ ಅವರನ್ನು ಉದ್ಧಾರ ಮಾಡಿರುವಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಜನ್ಮಾಂತರದಲ್ಲಿ ನಮ್ಮನ್ನು ಉದ್ಧಾರ ಮಾಡುವಂತಹ ಮಹಾನುಭಾವರು. ಪ್ರಹ್ಲಾದರಾಜರಾಗಿಯೂ ಬಾಹ್ಲೀಕರಾಜರಾಗಿಯೂ ಮತ್ತೆ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಆ ಮಂತ್ರಾಲಯ ಕ್ಷೇತ್ರದಲ್ಲಿ ಒಳಗೆ ಬಂದು ನಿಂತು ಸನ್ನಿಹಿತರಾದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅಂತಹ ರಾಘವೇಂದ್ರ ಸ್ವಾಮಿಗಳ ಕೃಪಾ ಅದರ ಮುಂದೆ ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ನ ಜಾನಾಮಿ ತೇ ಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿನೋಮಿ ಅವತ್ವಂ ಸದಾ ಶ್ರೀ ಗುರೋ ರಾಘವೇಂದ್ರ ಪ್ರಭೋಮೇ ಶಿರಸ್ಯಾಶು ಹಸ್ತಂ ನಿಧೇಹಿ. ರಾಘವೇಂದ್ರ ಸ್ವಾಮಿಗಳೇ, ನನಗೆ ನಿಮ್ಮ ಪಾದದ ಸೇವಾ ವಿಧಾನ ನಮಗೆ ಗೊತ್ತೇ ಇಲ್ಲ, ನಿಮ್ಮ ಗ್ರಂಥವನ್ನೂ ಓದಿಲ್ಲ ಒಂದು ದಿನ. ಬರೀ ನಾನು ಗುರುವಾರ ಬಂದು ಆ ಒಂದು ಪಂಚಾಮೃತವನ್ನು ಕುಡಿದು ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಕೇಳೋದೆಷ್ಟು 1000 ಇರುತ್ತೆ. ಆದರೂ ಕೂಡ ನೀವು ನನ್ನ ಮೇಲೆ ಕರುಣೆ ಮಾಡುತ್ತಿದ್ದೀರಾ. ನನಗೆ ಏನು ಕೇಳಲಿಕ್ಕೆ ಸಾಧ್ಯವಿಲ್ಲ, ಯಾವ ರೀತಿಯಾಗಿ ಪೂಜೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಥಾಮತಿ ನನಗೆ ತೊದಲು ನುಡಿಯಿಂದ ನಾನು ಸ್ತುತಿ ಮಾಡಿದ್ದೇನೆ. ನಾನು ಮಗು, ಆ
ಜಗನ್ನಾಥದಾಸರು ಹೇಳಿದ್ರಲ್ವ, ಗುರು ಜಗನ್ನಾಥದಾಸರು, ಮಗು ನಾನು, ನೀವು ತಾಯಿಯಂತೆ ನಮ್ಮನ್ನು ರಕ್ಷಿಸಿ, ಮಾತೆ ಹೇಗೆ ಮಗುವಿನ ತ್ವದಲು ನುಡಿಯನ್ನು ಕೇಳಿ ಸಂತೋಷ ಪಡುತ್ತಾಳೋ ಅದೇ ರೀತಿಯಾಗಿ ನನ್ನ ತ್ವದಲು ನುಡಿ ಇಂದ ಮಾಡಿದಂತಹ ಸ್ತುತಿಗೆ ನೀವು ಸಂತೋಷವನ್ನು ಪಟ್ಟು ನನ್ನನ್ನು ರಕ್ಷಿಸಬೇಕು, ನೀವು ಕರುಣಾ ಸಮುದ್ರರು ಅಂತ ನಾವು ಸ್ತುತಿ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಮಹಾನುಭಾವರು ನಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟು ರಕ್ಷಣೆ ಮಾಡುತ್ತಿದ್ದಾರೆ. ಏನು ಬೇಕು ಮಗು ಅಂತ ಕೇಳಿದಾಗ ನಾವು ಹೇಳುತ್ತಿದ್ದೇವೆ, ಆ ಜಗನ್ನಾಥನಾಗಿರುವಂತಹ ಪರಮಾತ್ಮನ ದರ್ಶನ ನಾವು ರಥದಲ್ಲಿ, ನಾವು ದೂರದರ್ಶನದಲ್ಲಿ ನಾವು ನೋಡಿರಬಹುದು. ಆದರೆ ನನ್ನ ದೇಹದ ರಥದಲ್ಲಿರುವಂತಹ ಆ ಜಗನ್ನಾಥನ ದರ್ಶನವನ್ನು ಪಡೆದುಕೊಳ್ಳುವಂತಹ ಆಸೆ ಇದೆ ರಾಘವೇಂದ್ರ ಸ್ವಾಮಿಗಳೇ. ಆ ರೀತಿಯಾಗಿ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇದು ಬಹಳ ದೂರದ ಮಾತು, ಇನ್ನೂ ಸಾಧನೆ ಎಂಬುವಂತಹದ್ದು ನೀನು ಮಾಡಬೇಕು. ಆದರೆ ಈ ಒಂದು ಸಾಧನಾ ಮಾರ್ಗದಲ್ಲಿ ಒಂದು ಮೆಟ್ಟಲು ಏನು ಅಂದರೆ, ಈ ಒಂದು ಮಾನಸಯಾತ್ರೆಯನ್ನು ಮಾಡಿಕೊಂಡು ನಿನ್ನ ದೇಹದಲ್ಲಿರುವಂತಹ ಆ ಶ್ರೀನಿವಾಸನ ತಿರುಪತಿ ಕ್ಷೇತ್ರದಲ್ಲಿ ಹೋಗಿ ನೋಡಿಕೋ, ಅದೇ ರೀತಿಯಾಗಿ ಒಂದು ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿ ಅನುಗ್ರಹ ಮಾಡುತ್ತಿದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದು ನಾವು ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ದಿವ್ಯ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ, ಅಲ್ಲಿರುವಂತಹ ಕಪಿಲ ತೀರ್ಥದಲ್ಲಿರುವಂತಹ ಕಪಿಲೇಶ್ವರನಿಗೆ ನಾವು ವಿಶೇಷವಾಗಿ ನಮಸ್ಕರಿಸಿ, ಕೃಷ್ಣ ಬಲರಾಮರ ದರ್ಶನ, ಸುಂದರರಾಜನ ದರ್ಶನ ಆ ತಿರುಚಾನೂರು ಕ್ಷೇತ್ರದಲ್ಲಿ ಮಾಡಿಕೊಂಡು, ಆ ಬೆಟ್ಟದಲ್ಲಿರುವಂತಹ ಅನೇಕ ತೀರ್ಥಾಭಿಮಾನಿ ದೇವತೆಗಳು ಅವರೆಲ್ಲರಿಗೂ ಕೂಡ ನಮಸ್ಕರಿಸಿ ನಾವು ಬೆಟ್ಟವನ್ನು ಏರುವವರಾಗಿದ್ದೇವೆ. ಎಂತಹ ಬೆಟ್ಟ ಅಂದರೆ, ಧನ್ಯನಾದೆನೋ ಇಂದಿ ಪುಣ್ಯಗಿರಿ ತಾರುಣ್ಯ ಭಕುತಿಯಿಂದಲಿ ದೈನ್ಯನಾಮದಲ್ಲಿ ಕಂಡೆ, ಅನ್ಯಾಯಗೊಳಿಸುವ ಮನ್ಯ ಪಾಪವೆಂಬ ಅರಣ್ಯಕ್ಕೆ ಹವ್ಯವಾಹನ್ನ ತೋರುತ್ತಿದೆ. ಎಂತಹ ಪರ್ವತ ಅಂದರೆ, ಈ ಎಲ್ಲ ಪಾಪಗಳ ಬುಟ್ಟಿಗೆ ಹವ್ಯವಾಹನ ತೋರುತ್ತಿದೆ. ಆ ಪಾಪ ರಾಶಿಯನ್ನು ಸುಟ್ಟಿರುವಂತಹದ್ದು. ಯಾಕಂದರೆ ಪರಮಾತ್ಮನ ನಾಮವನ್ನು ನಾವು ಸ್ತುತಿ ಮಾಡಿದಾಗ ಅನಲ ಪೊಕ್ಕಂತೆ ಅಂದರೆ ತರಣಿಬಿಂಬವ ಕಂಡ ಅನರಣ ಅಂತ ನಾವು ಹರಿಕಥಾಮೃತಸಾರದಲ್ಲಿ ನೋಡ್ತೀವಿ. ಅಂದರೆ ಒಂದು ಹತ್ತಿಯ ರಾಶಿ, ಆ ಹತ್ತಿಯ ರಾಶಿಗೆ ಒಂದು ಅನಲ ಅಂದರೆ ಒಂದು ಚಿಕ್ಕದಾದಿರುವಂತಹ ಬೆಂಕಿಯನ್ನು ಇಟ್ಟರೆ ಹೇಗೆ ಒಂದೇ ಕ್ಷಣಕ್ಕೆ ಮುರಿದು ಆ ಒಂದು ಸುಟ್ಟೋಗುತ್ತೋ, ಅದೇ ರೀತಿಯಾಗಿ ನಮ್ಮ ಪಾಪವು ಕೂಡ ಈ ಬೆಟ್ಟವನ್ನು ಸ್ಪರ್ಶಿಸಿದಾಗ ಹೋಗುತ್ತೆ. ಯಾಕೆಂದರೆ ಈ ಬೆಟ್ಟವೇ ವೆಂಕಟಾದ್ರಿ ಪರ್ವತ. ಇದೇ ಸ್ಥಳದಲ್ಲಿ ಮಾಧವ ಬ್ರಾಹ್ಮಣನು ಕೂಡ ಪೂರ್ವದಲ್ಲಿ ಪಾಪನಾಶವನ್ನು ಮಾಡಿಕೊಂಡ. ಯಾಕೆಂದರೆ ತಾನು ಪಶ್ಚಾತ್ತಾಪವನ್ನು ಪಟ್ಟು ಅಲ್ಲಿರುವಂತಹ ಪರಮಾತ್ಮನನ್ನು ಪೂಜಿಸಿ ತಾನು ವಿಶೇಷವಾಗಿ ಪರಮಾತ್ಮನಲ್ಲಿ ಶರಣಾಗತನಾಗದಾಗ ಆ ವೆಂಕಟಾದ್ರಿ ವಾಸ ಪರಮಾತ್ಮ ವೇಮ್ ಎಂಬುವಂತಹ ಪಾಪವನ್ನು ಕಟ ಮಾಡುವಂತಹ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡುತ್ತಾನೆ. ನಾವು ಕೂಡ ಈ ಕಥೆಯನ್ನು ಕೇಳಿದಾಗ ನಮಗೆ ಸಾಮಾನ್ಯವಾಗಿ ಬರುವಂತಹ ಒಂದು ಅಹಂಕಾರ ಏನು ಅಂದರೆ, ನಾನು ಮಾಧವ ಬ್ರಾಹ್ಮಣನಷ್ಟು ಪಾಪ ಮಾಡಿಲ್ಲ ಅಂತ. ಆದರೆ ವಿಜೇಂದ್ರ ಸ್ವಾಮಿಗಳು ನಮ್ಮ ಪರವಾಗಿ ಹೇಳುವಂತಹ ಮಾತು, ತಮಗೆ ಹೇಳ್ಕೊಂಡದ್ದಲ್ಲ, ನಮ್ಮ ಪರವಾಗಿ ನಮಗೋಸ್ಕರ ಹೇಳಿರುವಂತಹ ಮಾತು, ರಮಯಾಪ್ಯಗಣೀಯ ವಸ್ತು ಜಾತಂ ದ್ವಿವಿಧಂ ಪ್ರಾಹುರ ಮಂದ ಬುದ್ಧಿ ಭಾಜಃ ತವ ಸದ್ಗುಣ ಜಾತಮೇಕ ಮನ್ಯನ್ ಮಮ ದುರ್ವ್ರಂತ ದುರಂತ ಪಾಪ ಜಾತಂ ಭುವಿ ಯದ್ಯಪಿ ಪಾಪಿನೋ ವಸಂತಿ ಶ್ರಮಭಾಜ ಪುರುಷಾಸ್ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಲಕ್ಷ್ಮೀದೇವಿಗೆ ಎರಡು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದು ಅಂದರೆ ಪರಮಾತ್ಮನ ಗುಣಗಳು ಹಾಗೂ ನಮ್ಮಲ್ಲಿರುವಂತಹ ಪಾಪಗಳು. ಅದೇ ರೀತಿ ಯಾಕೆಂದರೆ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ನಮ್ಮಂತಹ ಪಾಪಿಷ್ಟರು ನಮ್ಮಂತಹ ಪಾಪಿಷ್ಟರು ಯಾರೂ ಇಲ್ಲ. ಅಂತಹ ನಮ್ಮಂತಹ ಪಾಪಿಷ್ಟರನ್ನು, ಪತಿತರಾದ ನಮ್ಮನ್ನು ಪತಿತ ಪಾವನನಾಗಿರುವಂತಹ ಪರಮಾತ್ಮ ಬಂದು ರಕ್ಷಿಸಬೇಕು. ಆದ್ದರಿಂದ ಈ ಒಂದು ಪರ್ವತದಲ್ಲಿ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಾವು ಪತಿತರಾದರೂ ನೀನು ಪತಿತ ಪಾವನ, ಅಂತಹ ಪತಿತ ಪಾವನನಾಗಿರುವಂತಹ ವೆಂಕಟೇಶ ನಮ್ಮ ಪಾಪವನ್ನು ಕೂಡ ನಾಶ ಮಾಡಿ, ಸಾಧನೆಗೆ ಬಾಧಕವಾಗಿರುವಂತಹ ಪಾಪವನ್ನು ನಾಶ ಮಾಡಿ ನಿನ್ನ ದರ್ಶನಾರ್ಥವಾಗಿ ಹೋಗುವಂತಹ ಅನುಗ್ರಹ ಮಾಡುವಂತ ಕೇಳಿಕೊಂಡಾಗ ಪರಮಾತ್ಮ ಅನುಗ್ರಹ ಮಾಡಿದವನಾಗುತ್ತಿದ್ದಾನೆ. ವೆಂಕಟಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ಬೆಟ್ಟವನ್ನ ಏರುತ್ತಾ ನಾವು ಬರುತ್ತಿದ್ದೇವೆ. ಶೇಷಾದ್ರಿ ಪರ್ವತ. ಇದೇ ಸ್ಥಳದಲ್ಲಿ ಶೇಷದೇವರು ಪೂರ್ವದಲ್ಲಿ ತಾವು ಕ್ಷಣಿಕವಾಗಿರುವಂತಹ ಅಹಂಕಾರವನ್ನು ತಾವು ಪಟ್ಟಾಗ ವಾಯುದೇವರಿಗೆ ದ್ರೋಹವನ್ನು ಮಾಡುತ್ತಾರೆ ತಮ್ಮ ಗುರುಗಳಿಗೆ. ಅದೇ ಸಮಯದಲ್ಲಿ ಪರಮಾತ್ಮ ಹಾಗೂ ವಾಯುದೇವರು ಕರುಣಾಳುಗಳು. ಅವರು ಶೇಷದೇವರ ಅಹಂಕಾರವನ್ನು ನಾಶ ಮಾಡಿ ಒಳ್ಳೆಯ ಒಂದು ಅದರ ಆ ಉಪಾಖ್ಯಾನದಿಂದ ಆ ಶೇಷದೇವರೇ ಪರ್ವತರಾಗಿ ಬಂದು ಈ ಸ್ಥಳದಲ್ಲಿ ಬಂದು ನಿಂತಿದ್ದಾರೆ. ಯಾಕೆಂದರೆ ಶೇಷಾಚಲ ವಾಸ ದೋಷ ದೂರಣೆ ಭಕ್ತಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸದ ಯಾನಿದೆ. ಪರಮಾತ್ಮ ಭಕ್ತಪೋಷಕ, ಭಕ್ತರು ಮಾಡಿದಂತಹ ಅಪರಾಧವನ್ನು ತಾನು ಕ್ಷಮಿಸುತ್ತಾನೆ. ಭಕ್ತಾಪರಾಧ ಸಹಿಷ್ಣು ಆತನು. ಆದ್ದರಿಂದ ಆ ಭಕ್ತರು ಮಾಡಿದಂತಹ ಕ್ಷಣಿಕವಾದ ಅಪರಾಧವನ್ನು ಕ್ಷಮಿಸುತ್ತಾರೆ ಪರಮಾತ್ಮ. ಅದೇ ರೀತಿಯಾಗಿ ನಾವು ಕ್ಷಣಕ್ಕೆ ಅಹಂಕಾರದಿಂದ ಬಳಲುತ್ತಿರುವವರು ಕ್ಷಣಕ್ಕೆ ಎಷ್ಟು ಸಾವಿರ ಜನ್ಮಕ್ಕೆ ಕಾರಣವಾಗಿರುವಂತಹ ಕೋಟಿ ಜನ್ಮಕ್ಕೆ ಕಾರಣವಾಗಿರುವಂತಹ ಪಾಪವನ್ನು ಮಾಡುವವರಾಗಿದ್ದೇವೆ. ಅಂತಹ ನಮ್ಮನ್ನೂ ಕೂಡ ಪರಮಾತ್ಮ
ನಮ್ಮಲ್ಲಿರುವಂತಹ ಅಹಂಕಾರವನ್ನು ನಾಶ ಮಾಡಿ ಆ ಪಾಪದ ಬುಟ್ಟಿಯನ್ನು ನಾಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶೇಷಾಚಲ ವಾಸ ಆಗಿರುವಂತಹ ಶೇಷಾಂತರ್ಗತ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಶೇಷಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ದಿವ್ಯವಾದ ಈ ಒಂದು ಪರ್ವತವನ್ನು ಮತ್ತೆ ಬಂದು ಏರುತ್ತಿದ್ದೇವೆ. ನಾವು ಈ ಯಾತ್ರೆಯನ್ನು ಮಾಡಿಕೊಳ್ಳುತ್ತಾ ನಾವು ನಿಜವಾಗ್ಲೂ ಈ ಪರ್ವತದಲ್ಲಿ ಬಂದು ನಿಂತು ಹತ್ತುತ್ತಿದ್ದೇವೆ. ಆ ಒಂದು ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ವಿಜಯದಾಸರು ಹೇಳ್ತಾರೆ ಸುಳಾದಿಗಳಲ್ಲಿ, ವರಗಿರಿಯ ಯಾತ್ರೆ ಮನೆಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯ ವಿಠ್ಠಲ ತಿಮ್ಮ. ಮನಮುಟ್ಟಿ ಈ ಒಂದು ಯಾತ್ರೆಯನ್ನು ಮಾಡಿದರೆ, ಈ ಮಾನಸ ಯಾತ್ರೆಯನ್ನು ನಾವು ನಿಜವಾಗಲೂ ಈ ಪರ್ವತವನ್ನು ಒಂದೊಂದು ಮೆಟ್ಟಲನ್ನು ಏರಿಕೊಂಡು ಬಂದಿದ್ದೇವೆ ಅಂತ ನಾವು ನಿಜವಾಗಲೂ ಮನಮುಟ್ಟಿ ಮಾಡಿದರೆ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ನಾವು ಈ ಬೆಟ್ಟವನ್ನು ನಿಜವಾಗಿಯೂ ಹತ್ತುತ್ತಾ ನಾವು ಮನಸ್ಸಿನಲ್ಲಿ ಆ ಅಂಜನಾದ್ರಿ ಪರ್ವತಕ್ಕೆ ಬಂದಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಅಂಜನಾದೇವಿಯರು ಮತಂಗ ಋಷಿಗಳ ಆಶ್ರಮದಲ್ಲಿ ತಪಸ್ಸನ್ನು ಮಾಡಿ ವಾಯುದೇವರನ್ನು ಪುತ್ರರತ್ನಾಗಿ ಪಡೆದುಕೊಂಡವರು. ಅದೇ ರೀತಿಯಾಗಿ ನಾವು ಕೂಡ ಸಜ್ಜನರ ಸಹವಾಸ ಎಂಬುವಂತಹ ವನಕ್ಕೆ ಹೋಗಿ ಬಿಂಬಜ್ಞಾನ ಎಂಬುವಂತಹ ಅಂದರೆ ಗುರುಗಳ ಪ್ರಾಪ್ತಿ ತತ್ಪೂರ್ವದಲ್ಲಿ ಶಾಸ್ತ್ರ ಎಂಬುವಂತಹ ವನದಲ್ಲಿ ಒಂದು ಆಲೋಚನೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಶಾಸ್ತ್ರಾಲೋಚನೆ ಮಾಡಿಕೊಂಡಾಗ ಆ ಒಂದು ತಪಸ್ಸನ್ನು ಆಚರಿಸಿದಾಗ ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ಆ ಒಂದು ಫಲವನ್ನು ಪಡೆಯುತ್ತಿದ್ದೇವೆ. ಅದರ ಮೂಲಕವಾಗಿ ನಾವು ಸಜ್ಜನರ ಸಂಘವನ್ನು ಮಾಡಿದಾಗ ಆ ಸಜ್ಜನರು ಕೊಡುವಂತಹದ್ದೇ ಆ ಬಿಂಬಜ್ಞಾನ, ಅರ್ಥಾತ್ ಬಿಂಬ ತೋರಿಸುವಂತಹ ಆ ಗುರುಗಳ ಪ್ರಾಪ್ತಿ, ಆ ಗುರುಗಳು ಹೇಳಿಕೊಟ್ಟಂತಹ ಮಧ್ವಶಾಸ್ತ್ರ ಎಂಬುವಂತಹ ತಪಸ್ಸಿನಲ್ಲಿ ಅಂದರೆ ಎರಡು ತರಹದ ತಪಸ್ಸು, ಶಾಸ್ತ್ರ ಎಂಬುವಂತಹ ವನದಲ್ಲಿ ಒಂದು ತಪಸ್ಸು ಹಾಗೂ ಸಜ್ಜನರ ಸಂಘ ಎಂಬುವಂತಹ ವನದಲ್ಲಿ ಒಂದು ತಪಸ್ಸು. ಎರಡು ತಪಸ್ಸನ್ನು ನಾವು ಒಟ್ಟಿಗೆ ಆಚರಿಸಿದರೆ ಪರಮಾತ್ಮನ ಜ್ಞಾನ, ಮಧ್ವಶಾಸ್ತ್ರದ ಜ್ಞಾನವೂ ಬರುತ್ತದೆ ಹಾಗೂ ಪರಮಾತ್ಮ ವಾಯುಸ್ಥನಾಗಿರುವಂತಹ ಆ ಪರಮಾತ್ಮನ ದರ್ಶನವೂ ಕೂಡ ನಮಗೆ ಆಗುತ್ತದೆ. ಅಂತಹ ವಾಯುದೇವರು ನಮಗೆ ಮಾಡುವಂತಹ ಅನುಗ್ರಹ. ಆದ್ದರಿಂದ ಅಂಜನಾದೇವಿ ಮಾಡಿದಂತಹ ತಪಸ್ಸು ಕೂಡ ನಾವು ಕೂಡ ಮಾಡುವವರಾಗಬೇಕು. ಅಂಜನಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಎಂತಹ ವೃಷಭಾದ್ರಿ ಪರ್ವತ ಅಂದರೆ ಇದೇ ಸ್ಥಳದಲ್ಲಿ ವೃಷಭಾಸುರ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದಾನೆ. ಯಾವ ರೀತಿಯಾಗಿ ಅಂದರೆ ನರಸಿಂಹ ಸಾಲಿಗ್ರಾಮಕ್ಕೆ ತನ್ನ ಶಿರಸ್ಸೆಂಬುವಂತಹ ಆಹುತಿಯನ್ನು ಸಮರ್ಪಣೆ ಮಾಡುತ್ತಿದ್ದ. ಆದರೂ ಆ ಒಂದು ಸಮಯದಲ್ಲಿ ಪರಮಾತ್ಮ ಮತ್ತೆ ತಲೆಯನ್ನು ವಾಪಸ್ ಕೊಟ್ಟಾಗ ಪೂಜೆ ಮುಗಿಸಿ ಸಂಪುಷ್ಟವನ್ನು ಮುಚ್ಚಿ ಅಲ್ಲಿರುವಂತಹ ಸಾಧು ಸಜ್ಜನರಿಗೆಲ್ಲ ಹಿಂಸೆ ಕೊಟ್ಟು ಮತ್ತೆ ಮಾರನೇ ದಿನ ಬಂದು ಮತ್ತೆ ಇದೇ ರೀತಿಯಾಗಿ ಪೂಜೆ ಮಾಡಿ ಶಿರಸ್ಸನ್ನು ಕಳೆದು ತಪಸ್ಸನ್ನು ಸಾವಿರಾರು ವರ್ಷ ಮಾಡುವಂತಹ ತಪಸ್ಸು ಈ ವೃಷಭಾಸುರ ಮಾಡುವಂತಹದ್ದು. ಅದನ್ನು ನೋಡಿ ಪರಮಾತ್ಮ ಏನು ಮಾಡ್ತಾನೆ, ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ ತಮಾಲೋಕ್ಯ ಹೃಷಿಕೇಶಂ ವೃಷಭೋದಂಡವದ್ಭುವಿ. ಶಿಲಾಂತರ್ಯಾಮಿ, ಆ ಸಾಲಿಗ್ರಾಮ ಶಿಲೆಯಲ್ಲಿರುವಂತಹ ಪರಮಾತ್ಮ ಬಂದು ಪ್ರಕಟನಾಗ್ತಾನೆ. ಆಗ ಅವನಲ್ಲಿ ಹೃಷಿಕೇಶನಾಗಿ ಪ್ರವೇಶಿಸಿ ಕೇಳುವಂತಹ ವರವೇ ಏನೋ ಅವರ ಮೂಲಕವಾಗಿ ಯುದ್ಧ ಭಿಕ್ಷೆ ಯಾಕೆ ಕೇಳ್ತಾನೆ ಪರಮಾತ್ಮ? ಸತಾಂಗತಿ, ಸಜ್ಜನರಿಗೆ ಪ್ರಿಯವಾಗಿರುವಂತಹದ್ದು. ಆದ್ದರಿಂದ ಈ ಯುದ್ಧ ಭಿಕ್ಷೆ ಕೇಳಿದಾಗ ಈ ದೈತ್ಯನ ಸಂಹಾರ ಆಗುತ್ತೆ, ಈ ಒಂದು ಅಸುರನ ಸಂಹಾರ ಆಗಿ ಸಜ್ಜನರಿಗೆ ಒಳ್ಳೆಯದಾಗುತ್ತದೆ ಅಂತ. ಮತ್ತೆ ಯುದ್ಧೆಯನ್ನು ಮಾಡಿ ತಾನು ಪೂರ್ಣ ಶರಣಾಗತನಾದಾಗ ಪರಮಾತ್ಮ ವಿಶೇಷವಾಗಿ ಏವಮುಕ್ತ್ವಾ ಹರಿಃ ಪಾದೋ ಸಂಸ್ಪೃಶ್ಯ ವೃಷಭಾಸುರಃ ವರಂ ಯಯಾಚೆ ವೃಷಭೋ ಭವೇಚ್ಛೈಲೋ ಮಮಾಭಿದಃ. ಆ ಪಾದಸ್ಪರ್ಶದಿಂದ ತನ್ನನ್ನು ರಕ್ಷಿಸಿ ಶರಣಾಗತನಾದಾಗ ಈ ಪರ್ವತಕ್ಕೆ ವೃಷಭಾಚಲ ಪರ್ವತ, ವೃಷಭಾಚಲ ಎಂಬುವಂತಹ ಹೆಸರು ಬರಲಿ ಅಂತ ಆ ವೃಷಭಾಸುರನನ್ನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಸಜ್ಜನನನ್ನು ಕೂಡ ತಾನು ಅನುಗ್ರಹ ಮಾಡ್ತಾನೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ ಒಂದು ಪೂರ್ಣ ಶರಣಾಗತಿ ಬುದ್ಧಿ ಹಾಗೂ ಮತ್ತೊಂದು ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ. ನಾವು ಪೂಜೆ ಮಾಡುವಂತಹ ಆ ಶಾಲಿಗ್ರಾಮ ಶಿಲೆಯಲ್ಲಿ ಇರುವಂತಹ ಪರಮಾತ್ಮ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಜನರಲ್ಲೂ ಕೂಡ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಬರೀ ಸಂಪುಷ್ಟ ಮುಚ್ಚಿದಾಗ ಪರಮಾತ್ಮನ ಪೂಜೆ ಮುಗಿದಿತ್ತು ಅಂತ ನಾವು ಸರ್ವಥಾ ತಿಳಿಯಬಾರದು. ಅವಾಗ ಶುರುವಾಗೋದು ಪರಮಾತ್ಮನ ಪೂಜೆ. ಯಾಕೆಂದರೆ ಆ ಸಂಪುಷ್ಟವನ್ನು ಮುಚ್ಚಿ ಮಾರನೇ ದಿನ ಮತ್ತೆ ಸಂಪುಷ್ಟವನ್ನು ತೆಗೆಯುವ ತನಕ ಆ ಸಮಯದಲ್ಲಿ ಆಗುವಂತಹ ಕಾರ್ಯವೇ ನಿಜವಾದ ಭಗವಂತನ ಪೂಜೆ. ನಾವು ಬೇರೆಯವರೊಂದಿಗೆ ಹೇಗೆ ನಡೆದುಕೊಳ್ಳುತ್ತೇವೆ, ಯಾವ ರೀತಿಯಾಗಿ ಸೇವೆ ಮಾಡುತ್ತೇವೆ ಅವರಲ್ಲಿರುವಂತಹ ಪರಮಾತ್ಮನನ್ನು ಅದನ್ನು ನೋಡುವಂತಹದ್ದು ಪರಮಾತ್ಮ. ಆದ್ದರಿಂದ ಆ ಎಲ್ಲ ಕಾರ್ಯಗಳು ಕೂಡ ವಿಶೇಷವಾಗಿ ಒಳ್ಳೆಯದಾಗಿ ನಡೆಯಲಿ ಹಾಗೂ ಅದರ ಮೂಲಕವಾಗಿ ಪೂರ್ಣ ಶರಣಾಗತ ಬುದ್ಧಿ ಪರಮಾತ್ಮ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ವೃಷಭಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಗರುಡ ದೇವರು 2 ಕೈಗಳಿಂದ ಪರಮಾತ್ಮನನ್ನು ಹೊತ್ತುತ್ತಿದ್ದಾರೆ. ಅಷ್ಟೇ ಅಲ್ಲ 11 ಇಂದ್ರಿಯದಿಂದ ಪರಮಾತ್ಮನನ್ನು ಸೇವೆ ಮಾಡುತ್ತಿದ್ದಾರೆ. ಇದರಿಂದ ಯಾಕೆಂದರೆ ಗರುಡದೇವರು ಧೈರ್ಯಾಭಿಮಾನಿ, ವೇದಾಭಿಮಾನಿಗಳು. ಆದ್ದರಿಂದ ಗರುಡದೇವರ ಅನುಗ್ರಹ ನಮಗೆ ಪಡೆದುಕೊಂಡರೆ
ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಬೇಕಾಗಿರುವಂತಹ ಧೈರ್ಯವೂ ಬರುತ್ತದೆ. ಹಾಗೂ ಅದನ್ನು ದಾಟಲಿಕ್ಕೆ ಬೇಕಾಗಿರುವಂತಹ ಸಾಧಕ ಏನು? ವೇದದ ಜ್ಞಾನ ಹಾಗೂ ಶೇಷದೇವರ ಅನುಗ್ರಹದಿಂದ ವಾಕ್ಶಕ್ತಿ, ರುದ್ರದೇವರ ಅನುಗ್ರಹದಿಂದ ಆ ಮನಸ್ಸಿನ ಏಕಾಗ್ರತೆ ಎಲ್ಲ ಕೂಡ ಕರುಣಿಸುತ್ತಾರೆ. ಅದರಿಂದ ಗರುಡ ದೇವರ ವಿಶೇಷವಾದ ಚಿಂತನೆ ಮಾಡಬೇಕು. ಯಾಕೆಂದರೆ ಅವರು ದಾಸರು. ಹೇಗೆ ಪರಮಾತ್ಮನ ದಾಸರಾಗಬೇಕು ಅಂದರೆ ಬರೀ 2 ಇಂದ್ರಿಯಗಳು, ಕೈಯಿನಿಂದಷ್ಟೇ ಅಲ್ಲ ಪರಮಾತ್ಮನ ಪೂಜೆ ಮಾಡೋದು, ಮನಮುಟ್ಟಿ ಪೂಜೆ ಮಾಡಬೇಕು. 11 ಇಂದ್ರಿಯಗಳಿಂದ ಆಚರಿಸುವಂತಹ ಎಲ್ಲ ವಿಷಯಗಳೇ ಪರಮಾತ್ಮನ ಪೂಜೆ. ಆ ರೀತಿಯಾಗಿ ಪೂಜೆ ಮಾಡಬೇಕು. ಯಾಕೆಂದರೆ ಆ ಗರುಡ ದೇವರು ಮಾಡಿದಂತಹ ಪೂಜೆ ಆ ರೀತಿಯಾಗಿರುವಂತಹದ್ದು. ಅದಕ್ಕೆ ಒಲೆದು ಪರಮಾತ್ಮ ಗರುಡಧ್ವಜ ವಿಜಯಸಾರಥಿ ಎಂದು ಗರುಡಧ್ವಜನ ಭಕ್ತಿಪೂರ್ವಕ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮನಿಗೆ ಸರ್ವತ್ರದಲ್ಲಿ ಒಲಿದು. ಇದು ಹರಿಕಥಾಮೃತ ಸಾರದ ಒಂದು ಮಂತ್ರತುಲ್ಯವಾಗಿರುವಂತಹ ಶ್ಲೋಕ ಇದು, ವಿಜಯಸಾರಥಿ ಎಂಬುವಂತಹ ಒಂದು ಪದ್ಯ. ಯಾಕೆಂದರೆ ಪರಮಾತ್ಮನನ್ನು ಗರುಡಧ್ವಜ ವಿಜಯಸಾರಥಿ ಅಂತ ನಾವು ಯಾಕೆ ಚಿಂತಿಸಬೇಕು ಅಂದರೆ, ಅತೀ ಶೀಘ್ರದಲ್ಲಿ ವಿಜಯದನು ತಾನಾಗಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಬುಜ ವಿಭೂತಿದ ಭುವನ ಮೋಹನ ರೂಪ ನಿರ್ಲೇಪ. ಆ ಪರಮಾತ್ಮನನ್ನು ನಾವು ಗರುಡ ಧ್ವಜ ಅಂತ ಯಾಕೆ ಚಿಂತಿಸಬೇಕು ಅಂದರೆ, ಪರಮಾತ್ಮನಿಗೆ ಅಷ್ಟು ಪ್ರೀತ್ಯಾಸ್ಪದರು ನಮ್ಮ ಗರುಡ ದೇವರು. ಆ ಗರುಡ ದೇವರಿಗೆ ಈ ಒಂದು ಸಾಮರ್ಥ್ಯ ಯಾಕೆ ಬಂದಿದೆ? ನಾವು ಪೂರ್ವದಲ್ಲಿ ನೋಡಿದ್ದೇವೆ, ಲಕ್ಷ್ಮೀದೇವಿಯ ಅನುಗ್ರಹ ಪರಮಾತ್ಮನ ಅನುಗ್ರಹದಿಂದ ಬಂದಿರುವಂತಹದ್ದು. ಯಾಕೆಂದರೆ 11 ಇಂದ್ರಿಯಗಳಿಂದ ಪರಮಾತ್ಮನ ಸೇವೆ ಮಾಡಿದವರಾಗಿದ್ದಾರೆ. ಅಂತಹ ಗರುಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ಹೇಗೆ 11 ಇಂದ್ರಿಯಗಳಿಂದ ಪರಮಾತ್ಮನನ್ನು ಸ್ತುತಿ ಮಾಡುತ್ತಿದ್ದೀರೋ, ಅದೇ ರೀತಿಯಾಗಿ ನಾವು ಕೂಡ ಯೋಗ್ಯತಾನುಸಾರ ನಮ್ಮ ಇಂದ್ರಿಯಗಳಿಂದಲೂ ಕೂಡ ಪರಮಾತ್ಮನ ಸೇವೆ ಮಾಡುವವರಾಗಬೇಕು. ಗರುಡ ದೇವರೇ ರಕ್ಷಿಸರಿ, ಗರುಡಾಚಲವಾಸ ಪರಮಾತ್ಮ ರಕ್ಷಿಸು, ಗರುಡಾಚಲವಾಸ ಗೋವಿಂದ ಗೋವಿಂದ. ಮುಂದೆ ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ವಿಶೇಷವಾಗಿರುವಂತಹ ಪರ್ವತ. ಆ ಪರಮಾತ್ಮ ನಾವು ನೋಡಿದ್ದೇವೆ, ನಮ್ಮ ದೇಹದಲ್ಲಿ ಒಂದೊಂದು ಎಷ್ಟು ಅನಂತ ರೂಪದಲ್ಲಿ ವ್ಯಾಪ್ತನಾಗಿದ್ದಾನೆ. ವಿಶೇಷವಾಗಿ ನಮ್ಮ ದೇಹದ ಕೋಶದಲ್ಲಿ ವ್ಯಾಪ್ತನಾಗಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಆನಂದಕ್ಕೆ ಕಾರಣವಾಗಿರುವಂತಹ ಆನಂದಮಯ ಕೋಶದಲ್ಲಿ ಯಾವ ರೀತಿಯಲ್ಲಿ 5125 ರೂಪದಲ್ಲಿ ತಾನು ವ್ಯಾಪ್ತನಾಗಿದ್ದಾನೆ. ಮತ್ತೆ ಆನಂದಮಯ ಕೋಶಕ್ಕೆ ಕಾರಣವಾಗಿರುವಂತಹ ಆನಂದದಲ್ಲೂ 3052 ರೂಪದಲ್ಲಿ ವ್ಯಾಪ್ತನಾಗಿದ್ದಾನೆ. ಮತ್ತು ಸಮಾನ ನಾಮಕ ವಾಯುದೇವರು, ಆನಂದಮಯ ಕೋಶದಲ್ಲಿರುವಂತಹ ಸಮಾನ ನಾಮಕ ವಾಯುದೇವರಲ್ಲಿ ನಾರಾಯಣನಾಗಿ ತಾನು 557 ರೂಪದಲ್ಲಿ ವ್ಯಾಪ್ತನಾಗಿ, ವಿಶೇಷವಾಗಿ ಈ ಇಡೀ ಆನಂದಮಯ ಕೋಶ ಆ ಸ್ಥಳದಲ್ಲಿ 8734 ರೂಪಗಳು. ಇದೆಲ್ಲ ಭೋಜನ ರಸ ವಿಭಾಗ ಸಂಧಿ ಇತ್ಯಾದಿ ಹರಿಕಥಾಮೃತಸಾರದಲ್ಲಿ ಬರುವಂತಹ ಮಾತುಗಳು. ಆನಂದಕ್ಕೆ ಕಾರಣವಾಗಿರುವಂತಹ ಪರಮಾತ್ಮ ನಮ್ಮ ದೇಹದಲ್ಲಿ ವಿಶೇಷವಾಗಿ ಆನಂದಮಯ ಕೋಶ ಎಂಬುವಂತಹ ಸ್ಥಳದಲ್ಲಿ 8734 ರೂಪದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅಂತಹ ಅದ್ಭುತವಾಗಿರುವಂತಹ ಕಾರ್ಯ ಪರಮಾತ್ಮನದ್ದು. ಯಾಕೆಂದರೆ ನಾವು ಆನಂದವನ್ನು ಪಡಬೇಕಾದರೆ ಪರಮಾತ್ಮ ನಮ್ಮಲ್ಲಿ ನಿಂತು, ಯಾಕೆಂದರೆ ಆತ್ಮಜಾಯ ಸುತರ ಸಂಗತಿ ಸುಖವನೀವ ಆನಂದಮಯ ನೆನೆಸಿ, ಪರಮಾತ್ಮ ನಮ್ಮಲ್ಲಿರುವಂತಹ ಆ ದೇಹದಲ್ಲಿ ನಿಂತು ಆ ಆತ್ಮಜಾಯ ಆತ್ಮದಲ್ಲಿರುವಂತಹ ಸುಖ, ಸುತರ ಸಂಗತಿ ಸುಖವನೀವ ಆ ನಮ್ಮ ಸುತ್ತಮುತ್ತಲಿರುವಂತಹ ಮಕ್ಕಳು, ಹೆಂಡತಿ ಇತ್ಯಾದಿ ಎಲ್ಲ ವ್ಯಕ್ತಿಗಳಲ್ಲೂ ನಿಂತಿರುವಂತಹವನೇ ಪರಮಾತ್ಮ. ಅವರಿಂದ ಒಂದು ಸುಖ ಬರಬೇಕಾದರೆ, ನಮ್ಮಲ್ಲಿರುವಂತಹ ಸುಖ ಪಡೆದಬೇಕಾದರೆ ಆ ಆನಂದಮಯ ಕೋಶದಲ್ಲಿರುವಂತಹ ಪರಮಾತ್ಮನೇ ಕಾರಣ. ಅಂತಹ ಪರಮಾತ್ಮ ಆನಂದ ಸ್ವರೂಪಿ. ಆದ್ದರಿಂದ ನಮಗೆ ಆನಂದವನ್ನು ಕೊಡಲಿಕ್ಕೆ ಸಮರ್ಥನು. ಅಂತಹ ಪರಮಾತ್ಮನಲ್ಲಿ ನಾವು ಯಾವ ಆನಂದವನ್ನು ಬೇಡಿಕೊಳ್ಳಬೇಕು ಅಂದರೆ, ನಿನ್ನ ಹೊರತು ಎನಗೆ ಅನ್ಯರಿಂದೇನಯ್ಯ, ನಿನ್ನ ಸ್ತುತಿಪ ಸುಖಕ್ಕೆ ಎನಗಾಣೆ ಶ್ರೀನಿವಾಸದಯಾನಿದೆ, ನಿನ್ನ ಸ್ತುತಿಯ ಒಂದು ಸುಖ ನನಗೆ ಕರುಣಿಸು. ಅಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆನಂದಾಚಲವಾಸ ಪರಮಾತ್ಮ, ಆನಂದಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾರಾಯಣಾದ್ರಿ ಪರ್ವತವನ್ನು ಏರಿ ಬೇಡಿ ಆಂಜನೇಯ ಇರುವಂತಹ ಸ್ಥಳಕ್ಕೆ ನಾವು ಬಂದಿದ್ದೇವೆ. ವಿಶೇಷವಾಗಿ ಆ ಆಂಜನೇಯ ಪ್ರಭು ಆಗಿರುವಂತಹ ರಾಮಚಂದ್ರನೇ ನಮ್ಮ ಶ್ರೀನಿವಾಸ. ಆ ರಾಮ ಶಬ್ದ ಅಂತಹ ಅದ್ಭುತವಾಗಿರುವಂತಹದ್ದು. ಸುಖ ಸ್ವರೂಪವಾಗಿರುವಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ನಾಮ. ಎಂತಹ ರಾಮನಾಮ ಅಂದರೆ, ರಾಯಂದ ಮಾತ್ರದೊಳು ರಕ್ತಮಾಂಸದೊಳಿದ್ದ ಅಸ್ಥಿಗತವಾದ ಅತಿ ಪಾಪವನು ಮಾಯವನು ಮಾಡಿ ಮಹಾರಾಯ ಮುಕುತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ. ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳ ಪೊರಗದಂತೆ ಕವಾಟವಾಗಿ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬತಾಬಲ್ಲ. ರಾಮನ ದಿವ್ಯವಾಗಿರುವಂತಹ ನಾಮ. ರಾ ಅಂದರೆ ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳು ಆಚೆ ಹೋಗುತ್ತೆ. ಮತ್ತೆ ಮಾ ಅಂತ ಹೇಳಿದಾಗ ಕವಾಟದಂತೆ, ಬಾಗಿಲಿನಂತೆ ಆ ಮತ್ತೆ ಒಳಗೆ ಹೋಗಿರುವಂತಹ ಪಾಪ ಮತ್ತೆ ಒಳಗೆ ಬರೋಲ್ಲ. ಆದ್ದರಿಂದ ರಾಮ 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 ಅಂತ ನಾವು ಜಪಿಸಿದಾಗ ನಮ್ಮಲ್ಲಿರುವಂತಹ ಪಾಪವು ಎಲ್ಲ ನಾಶ ಆಗಿ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಆಗುತ್ತೆ. ಇದರ ಉದಾಹರಣೆಯೇ ವಿಶೇಷವಾಗಿ ನಮ್ಮ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬ ಬಲ್ಲ. ಈ
ಮಾತು ಯಾರಿಗೆ ಗೊತ್ತು ಹೆಚ್ಚಾಗಿ ಅಂದರೆ ನಮ್ಮ ಹನುಮಂತ ದೇವರು. ಆದ್ದರಿಂದ ಆ ಹನುಮಂತ ದೇವರು ತಾವು ಬಲ್ಲಿರುವಂತಹ ಆ ಒಂದು ರಾಮನ ನಾಮ, ಆ ರಾಮನೇ ಶ್ರೀನಿವಾಸ. ಆ ಶ್ರೀನಿವಾಸನ ದರ್ಶನಾರ್ಥವಾಗಿ ನಾವು ಹೋಗುವವರಾಗಿದ್ದೇವೆ. ಆ ಆಂಜನೇಯನ ಒಂದು ಅನುಗ್ರಹವನ್ನು ಪಡೆದುಕೊಂಡು ಮತ್ತೆ ನಾವು ಬಿಂಬಾಂತರ್ಗತ ಜಗನ್ನಾಥ ಆ ಶ್ರೀನಿವಾಸನ ಬಿಂಬಾಭಿನ್ನ ಜಗನ್ನಾಥಾಭಿನ್ನ ಶ್ರೀನಿವಾಸನ ದರ್ಶನಾರ್ಥವಾಗಿ ಈವನ್ನ ಬೆಟ್ಟವನ್ನು ಏರಿ ನಾವು ಶಿಖರಕ್ಕೆ ಬಂದಿದ್ದೇವೆ. ಇಲ್ಲಿರುವಂತಹ 4 ಮಾಡಬೀದಿಗಳು 4 ಪುರುಷಾರ್ಥಗಳಿಗೆ ಸಾಂಕೇತಿಕವಾಗಿರುವಂತಹದ್ದು. ಧರ್ಮಾರ್ಥ ಕಾಮ ಮೋಕ್ಷಗಳು. ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ಮಾಡಬೀದಿಗೆ ಬಂದಿದ್ದೇವೆ. ಮೋಕ್ಷಕ್ಕೆ ಸಾದೃಶವಾಗಿರುವಂತಹದ್ದು. ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ನಾವು ಸ್ನಾನ ಮಾಡುತ್ತಿದ್ದೇವೆ. ಸಾಕ್ಷಾತ್ ಸರಸ್ವತಿ ನದಿ ಬಂದು ಕೂತಿರುವಂತಹ ಸ್ಥಳ. ಎಲ್ಲ ತೀರ್ಥಾಭಿಮಾನ ದೇವತೆಗಳು ಸನ್ನಿಹಿತರಾಗಿರುವಂತಹದ್ದು. ಇದೇ ತೀರ್ಥದಲ್ಲಿ ದೇವತೆಗಳು ಪ್ರತಿ ವರ್ಷ ಒಮ್ಮೆ ಮುಕ್ಕೋಟಿ ದ್ವಾದಶಿಯ ದಿನದಂದು ಬಂದು ಸ್ನಾನ ಮಾಡಿದರೆ ಅವರ ಅಮೃತತ್ವ ಉಳಿಯುತ್ತೆ ಅಂತ ಪರಮಾತ್ಮನ ಹೇಳಿದಂತಹ ದಿವ್ಯವಾದ ಮಾತು. ಆ ಒಂದು ದಿವ್ಯವಾದ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ನಾವು ನಮಸ್ಕರಿಸಿ ಅದರ ಬದಿಯಲ್ಲಿರುವಂತಹ ಭೂವರಾಹ ದೇವರ ದರ್ಶನವನ್ನು ಪಡೆದುಕೊಂಡವರಾಗಿದ್ದೇವೆ. ಆ ಭೂವರಾಹ ದೇವರು ಹಿರಣ್ಯಾಕ್ಷರನ ಸಂಹಾರ ಮಾಡಿದಂತಹ ರೂಪ. ನಮ್ಮಲ್ಲಿರುವಂತಹ ಲೌಕಿಕದ ಆಸೆ ಎಂಬುವಂತಹ ಹಿರಣ್ಯಾಕ್ಷವನ್ನು ಸಂಹಾರ ಮಾಡಲೆಂದು ಪ್ರಾರ್ಥಿಸುತ್ತಾ ನಾವು ಗುಡಿಯನ್ನು ಪ್ರವೇಶಿಸುತ್ತಿದ್ದೇವೆ. ದೇವಸ್ಥಾನವನ್ನು ಹಿತ್ತಾಳೆ ಬಾಗಿಲನ್ನು ದಾಟುತ್ತಿದ್ದೇವೆ. ಸ್ಥೂಲ ದೇಹದ ಪ್ರತಿರೂಪದಂತಿರುವಂತಹದ್ದು, ಮನಸ್ಸು ಬುದ್ಧಿಗೆ ಪ್ರತಿರೂಪದಂತಿರುವ ಆ ಧ್ವಜಸ್ತಮ ಬಲಿಪೀಠವನ್ನು ದಾಟಿ ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಆ ಬೆಳ್ಳಿಯ ಬಾಗಿಲವನ್ನು ದಾಟುತ್ತಿದ್ದೇವೆ. ಮತ್ತು ಲಿಂಗದೇಹದ ಪ್ರತಿರೂಪದಂತಿರುವ ಬಂಗಾರದ ಬಾಗಿಲನ್ನು ದಾಟಿ 3 ಆವರಣಗಳು ನಮಗೆ ಕಾಣಿಸುತ್ತವೆ. ತಮೋ ಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ, ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟಿ ನಮಗೆ ಕಾಣಿಸುವಂತಹದ್ದು ಸ್ವರೂಪ ದೇಹದ ಪ್ರತಿರೂಪದಂತಿರುವ ಗರ್ಭಗುಡಿ. ಅದರೊಳಗೆ 11 ಅಡಿ ಎತ್ತರದ ಶಿಲಾಮಯ ಬಿಂಬಾತ್ಮಕ ನಮ್ಮ ಶ್ರೀನಿವಾಸ. ಎಂತಹ ಅದ್ಭುತವಾದ ರೂಪ! ಹರಿದಾಸರು ಕೊಂಡಾಡುವಂತಹ ದಿವ್ಯವಾದ ರೂಪ. ಆಪಾದಮೂಳಿ ಪರ್ಯಂತರವಾಗಿ ವಿಠಲದಾಸರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ, ಗರುಡ ಶೇಷ ಗಿರಿಜಾ ರಮಣ ಸುರವರರೆಲ್ಲ, ನಿರುತ ಸೇವಿಸುವ ಪಾದ ಸರಸಿಜಯುಗಳವನು ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ. ಗರುಡ ಶೇಷ ಗಿರಿಜರಮಣ, ಗರುಡ ಶೇಷ ರುದ್ರಾದಿ ದೇವತೆಗಳು ನಿರುತವಾಗಿ ಸೇವಿಸುವಂತಹ ದಿವ್ಯವಾದ ಪಾದ. ಮಾನಿನಿ ರಮಾದೇವಿ ವರ್ಣಿಸುತ್ತಲಿ ದಾನವಾಂತಕನ ಪಾದ ಜಾನುಜಂಘೆಗಳನ್ನು ಕಂಡೆ. ಜಾನುಜಂಘಗಳನ್ನು ಪರಮಾತ್ಮನ ಜಾನುಜಂಘೆಗಳನ್ನು ಲಕ್ಷ್ಮೀದೇವಿ ವಿಶೇಷವಾಗಿ ಪೂಜಿಸುತ್ತಿದ್ದಾಳೆ. ಅದೇ ರೀತಿಯಾಗಿ ಕುಕ್ಷಿಯೊಳಗಿರೇಳು ಜಗವ ರಕ್ಷಿಸುವವನ, ಪಕ್ಷಿಯ ಹಗಲೇರಿ ಬರುವ ಲಕ್ಷ್ಮಿಯ ರಮಣನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ. ಕುಕ್ಷಿಯಲ್ಲಿ 14 ಲೋಕಗಳನ್ನು ಧಾರಣೆ ಮಾಡಿದ್ದಾನೆ. ಮತ್ತು ವಿಶೇಷವಾಗಿ ಅವನ ಹಸ್ತಗಳು ಹೇಗಿದೆ ಅಂದರೆ, ವಾಸವಾಗರ್ಜುನನ ರಥ ಮುಂದೆ ನಿಲ್ಲುವವನ, ಯೇಸು ಮಹಿಮೆಯಿಂದ ತೋರುವ ಹರಿಯ ಹಸ್ತಗಳನ್ನು ಕಂಡೆ. ಯಾವ ರೀತಿಯಾಗಿ ಪರಮಾತ್ಮನ ಹಸ್ತಗಳು ಅಂತ ನಮ್ಮ ಪುರಂದರದಾಸರು ಹೇಳ್ತಾರೆ. ಇದೇ ದುರ್ಜನ ಮರ್ದನ ಚಕ್ರಹಸ್ತ, ಇದೇ ವೇದಮಯ ಶಂಖಹಸ್ತ, ಇದೇ ಜಘನದೊಳಿಪ್ಪ ಅಮೃತಹಸ್ತ, ಇದೇ ವೈಕುಂಠವೆಂದು ತೋರುವ ಹಸ್ತ, ಇದೇ ಪುರಂದರ ವಿಠಲನ ಮೂರುತಿ, ಇದೇ ತಿರುವೆಂಗಳಪ್ಪನ ಇರುವು, ಇದೇ ತಿರುವೆಂಗಳಪ್ಪನ ಇರುವು. ಎಂತಹ ಹಸ್ತಗಳು ಅಂದರೆ, ದುರ್ಜನ ಮರ್ದಕವಾಗಿರುವಂತಹ ಚಕ್ರ ಹಿಡಿದಿರುವಂತಹ ಒಂದು ಹಸ್ತ, ವೇದಮಯವಾಗಿರುವಂತಹ ಶಂಖ ಹಿಡಿದಿರುವಂತಹ ಒಂದು ಹಸ್ತ, ಮತ್ತು ಜಘನ ಅಂದರೆ ಕಟಿಯ ಮೇಲೆ ಇರುವಂತಹ ಒಂದು ದಿವ್ಯವಾಗಿರುವಂತಹ ಹಸ್ತ, ಹಾಗೂ ಇದೇ ವೈಕುಂಠವೆಂದು ತೋರುವ ಹಸ್ತ. ಪರಮಾತ್ಮನ ವರಮುದ್ರೆಯ ವಿಶೇಷವಾದ ಅರ್ಥ ಪುರಂದರದಾಸರು ಏನು ಹೇಳ್ತಾರೆ, ಯಾಕೆ ಕೆಳಗೆ ತೋರಿಸುತ್ತಿದೆ ಅಂದರೆ, ಇದೇ ಸ್ಥಳ ಯಾವ ಪರಮಾತ್ಮ ನಿಂತಿದ್ದಾನೋ ಅದೇ ಸ್ಥಳ, ಈ ಭೂ ವೈಕುಂಠ, ಇದೇ ವೈಕುಂಠವೆಂದು ತೋರುವ ಹಸ್ತ, ದಿವ್ಯವಾದ ಪರಮಾತ್ಮನ ಹಸ್ತ. ಮುಂದೆ ನಾವು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಿದ್ದೇವೆ. ಪರಮಾತ್ಮನ ಗುಣಗಳನ್ನು ವರ್ಣಿಸುತ್ತಲೇ ಸಿರೆದೇವಿ ಇರುವ ವಕ್ಷಸ್ಥಳವನ್ನು ಕಣ್ಣಾರೆ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ. ಮಂದಗಮನೆ ಗೋಪಿ ಕಂದ ಬಾರೆಂದೆತ್ತಲು, ಮಂದಹಾಸದಿಂದ ನಗುವ ಸುಂದರ ವದನನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ. ಮಂಡೂಕಾರಿ ಪರ್ವತದಲ್ಲಿ ನೆಲೆಯಾಗಿಪ್ಪವನ,
ಪುಂಡರೀಕಾಕ್ಷ ಶ್ರೀ ವೆಂಕಟ ವಿಠಲನ್ನ ಕಂಡೆ ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಜ್ಞಾನ ಗುರು ಮಧ್ವ ಮುನಿ ಮಾನಸ ಹಂಸನ ಕಂಡೆ ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ. ವಿಶೇಷವಾಗಿ ಪರಮಾತ್ಮನ ಮುಖಕಳವನ್ನು ನೋಡುತ್ತಿದ್ದೇವೆ. ಮಂದಗಮನೆ ಗೋಪೀಕಂದನಾಗಿರುವಂತಹ ಕೃಷ್ಣನ ದಿವ್ಯವಾದ ಮುಖ, ವಿಶೇಷವಾಗಿ ಪುಂಡರೀಕಾಕ್ಷ ಜಗನ್ನಾಥನ ದಿವ್ಯವಾದ ಮುಖವನ್ನು ಸ್ಮರಿಸಿ, ವಿಶೇಷವಾಗಿ ಅರಳಿದ ಕಣ್ಣುಗಳು, ಕಮಲದಂತೆ ಅಲ್ಲ ಕಮಲಕ್ಕಿಂತ ಉತ್ತಮವಾಗಿರುವಂತಹ ಅನಂತಕೋಟಿ ಉತ್ತಮವಾಗಿರುವಂತಹ ಪರಮಾತ್ಮನ ಮಂದಹಾಸವನ್ನು ನೋಡಿ ಪರಮಾತ್ಮನಿಗೆ ವಿಶೇಷವಾಗಿ ನಾವು ಮಾನಸ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ. ಜ್ಞಾನ ಭಕ್ತಿ ವೈರಾಗ್ಯ ಎಂಬುವಂತಹ ಅರ್ಘ್ಯಪಾದ್ಯಾದಿ ಆಚಮನಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಹೃತ್ಕಮಲ ಎಂಬುವಂತಹ ಆಸನವನ್ನು ಅರ್ಪಿಸಿ ನಮ್ಮ ಹೃತ್ಕಮಲದಲ್ಲಿ ಜನಾರ್ದನನ ಚಿಂತನೆ, ವಿಶೇಷವಾಗಿ ಜನಾರ್ದನ ಅಂದರೆ ಗಂಗೆಯನ್ನು ಪಡೆದಂತಹ ರೂಪ, ಪರಮಾತ್ಮನ ಪಾದ ಕಮಲದಿಂದ ಬಂದಂತಹ ಶುದ್ಧವಾದ ಗಂಗೆಯಿಂದ ನಾವು ಅಭಿಷೇಕ ಮಾಡುತ್ತಿದ್ದೇವೆ. ಪರಮಾತ್ಮನ ಪಾದದಿಂದ ಬಂದಿರುವಂತಹದ್ದೇ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹದ್ದು. ವಿಶೇಷವಾಗಿ ಶ್ರೀನಿವಾಸನ ಸುಗುಣಮಣಿಗಳ ಪ್ರಾಣಮತ ವಾಯುನಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯ ವಾಂಗ್ಮಯಗೆ ಸಮರ್ಪಿಸಿದ ಆ ಪರಮಾತ್ಮನ ಗುಣಗಳೆಂಬುವಂತಹ ಮಾಲೆ ವಾಯುದೇವರ ಮೂಲಕವಾಗಿ ನಾವು ಸಮರ್ಪಿಸುತ್ತಿದ್ದೇವೆ. ನೈವೇದ್ಯಕ್ಕಾಗಿ ನಮ್ಮನ್ನೇ ನಾವು ಸಮರ್ಪಣಿಸುತ್ತಿದ್ದೇವೆ. ಯಾಕೆಂದರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ ತತ ಮಧ್ವಾಚಾರ್ಯರು ಹೇಳ್ತಾರೆ. ನಮಗೆ ನಮ್ಮದು ಅಂತ ಏನಿದೆ ಲೋಕದಲ್ಲಿ ಅದೆಲ್ಲದೂ ಪರಮಾತ್ಮ. ನಾನು ಅಲ್ಲ, ನೀನು ನಿನ್ನದು ಅಂತ. ನನ್ನಲ್ಲಿ ಏನು ಲೋಕದಲ್ಲಿ ನನ್ನದು ಅಂತ ಏನಿದೆ ಅದೆಲ್ಲ ನಿನ್ನದು ಅಂತ ಪರಮಾತ್ಮನಿಗೆ ಸಮರ್ಪಿಸಬೇಕು. ಕೊನೆಯದಾಗಿ ಆತ್ಮನಿವೇದನಂ, ಆತ್ಮವನ್ನೇ ನಾವು ಅಂದರೆ ನಮ್ಮನ್ನೇ ನಾವು ಅರ್ಪಿಸಿಕೊಳ್ಳಬೇಕು ಪರಮಾತ್ಮನಿಗೆ. ಇದೆಲ್ಲ ಮಾಡಿ ವಿಶೇಷವಾಗಿ ಪರಮಾತ್ಮನ ಮಂಗಳಾರತಿ ಅಂದರೆ ಅವನನ್ನು ವಿಶೇಷವಾಗಿ ಆಪಾದ ಮೌಳಿ ಪರ್ಯಂತರ ನೋಡುವಂತಹದ್ದೇ. ದಿವ್ಯವಾದ ಪಾದವನ್ನು ನೋಡಿ, ಜಂಘೆಗಳನ್ನು ನೋಡಿ, ಕಟಿಯನ್ನು ನೋಡಿ, ಹಸ್ತಗಳನ್ನು ನೋಡಿ, ವಕ್ಷಸ್ಥಳ ಮುಖವನ್ನು ನೋಡುತ್ತಾ ನಾವು ಆನಂದ ಪಡುವುದೇ ಪರಮಾತ್ಮನಿಗೆ ಮಂಗಳಾರತಿ. ನಮ್ಮ ಯಾತ್ರೆಯೇ ಪ್ರದಕ್ಷಿಣೆ, ನಾವು ಮಲಗುವಂತಹದ್ದೇ ಶಯನ, ಎಲ್ಲವನ್ನೂ ನಿನಗೇ ಅರ್ಪಿಸುತ್ತಿದ್ದೇನೆ ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪೂರ್ಣ ಶರಣಾಗತರಾಗುತ್ತಿದ್ದೇವೆ. ಆ ಪರಮಾತ್ಮನಲ್ಲಿ ಒಂದೇ ಒಂದು ಪ್ರಾರ್ಥನೆ, ನಿನ್ನ ಪಾದಸ್ಪರ್ಶದ ಒಂದು ಅನುಭವ ನನಗೆ ಕರುಣಿಸು ಅಂತ ಕೇಳಿದಾಗ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಕರುಣಾಸಮುದ್ರನು ಪತಿತನಾದ ನಮ್ಮನ್ನು ಪಾವನ ಮಾಡುವಂತಹ ಪತಿತ ಪಾವನ ಜಗನ್ನಾಥನು ಆ ಶ್ರೀನಿವಾಸ. ಆದ್ದರಿಂದ ಆ ಪಾದಸ್ಪರ್ಶದ ಒಂದು ಸುಖವನ್ನು ಕೊಡುತ್ತಿದ್ದಾನೆ. ದಿವ್ಯವಾದ ಪಾದವನ್ನು ಹಿಡಿದುಕೊಂಡಿದ್ದೇವೆ. ಎಂತಹ ಪಾದ! ಧ್ವಜವಜ್ರಾಂಕುಶ ರೇಖಾಂಕಿತವಾದ ಪರಮಾತ್ಮನ ದಿವ್ಯ ಪಾದ ನೋಡಿ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಅಂತ ಹೇಳಿ ಆ ಪರಮಾತ್ಮನಿಗೆ ಮಂಗಳವನ್ನು ನಾವು ಹೇಳುತ್ತಿದ್ದೇವೆ. ಮಂಗಳ ಅಂತ. ಮಂಗಳಂ ಸರ್ವಾದಿಭೂತಗೆ ಮಂಗಳಂ ಸರ್ವವನು ಪೊರೆವಗೆ ಮಂಗಳಂ ತನ್ನೊಳಗೆ ಲೋಕವಲಯಿಸಿಕೊಂಬವಗೆ ಮಂಗಳಂ ಸರ್ವಸ್ವತಂತ್ರಗೆ ಮಂಗಳಂ ಸತ್ವಸ್ವರೂಪಗೆ ಮಂಗಳಂ ಸಿರಿಗೊಡೆಯ ಚೆನ್ನಿಗರಾಯ ಕೇಶವಗೆ ಮಂಗಳಂ ಜಗದಾದಿಮೂರ್ತಿಗೆ ಮಂಗಳಂ ಶ್ರಿತ ಪುಣ್ಯಕೀರ್ತಿಗೆ ಮಂಗಳಂ ಕರಕಲಿತ ಚಕ್ರ ವಿದಳಿತ ನಕ್ರನಿಗೆ ಮಂಗಳಂ ದ್ರೌಪದಿಯ ಪೊರೆವಗೆ ಮಂಗಳಂ ಧ್ರುವರಾಜಗೊಲಿದಗೆ ಮಂಗಳಂ ಬೇಲೂರ ಚೆನ್ನಿಗರಾಯ ಕೇಶವಗೆ ಜಯ ಸುರೇಂದ್ರವರಾರ್ಚಿತಾಂಘ್ರಿಯೆ ಜಯಪುರಾಧಿಪ ಸಂಸ್ತುತಾತ್ಮನೆ ಜಯ ಮಹಾಮುನಿಯೋಗ್ಯ ಗಮ್ಯನೆ ಮೇಘಮೇಚಕನೆ ಜಯ ಜನಕ ಮುಖಾಬ್ಜಮಿತ್ರನೆ ಜಯ ಕುಲಾಧಿಪ ಸೂರ್ಯನೇತ್ರನೆ ಜಯ ಜಯ ಜಗನ್ನಾಥ ದೇವನೆ ಚೆನ್ನಕೇಶವನೇ ಜಯ ಜಯ ಜಗನ್ನಾಥ ದೇವನೇ ಚೆನ್ನಕೇಶವನೇ. ಜಗನ್ನಾಥನಾಗಿರುವಂತಹ ಶ್ರೀನಿವಾಸ, ಈ ಒಂದು ಮಾನಸ ಯಾತ್ರೆ ನಿನ್ನ ಪಾದದಲ್ಲಿ ಸಮರ್ಪಣೆ ಮಾಡುತ್ತಿದ್ದೇನೆ. ನಿನ್ನ ಚಿತ್ರಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ವ್ಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ಬಹಳ ಸುಂದರಪ್ಪ, ಅದ್ಭುತ.